ಸೊ ಮೊದಲನೇದಾಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಮನವಿ ಹೋಗೋದು ಬಂದಿದ್ದಕ್ಕೆ ಇವತ್ತು ಕೋಕೇನ್ ಕಡೇ ದಿನದ ಶೂಟು, ಒಂದು ದೊಡ್ಡ ಪ್ರಯಾಸಕರವಾದ ಜರ್ನಿ. ಸಿನಿಮಾ ಸಖತ್ ಆ್ಯಕ್ಷನ್ ಬೇಸ್ ಸಿನಿಮಾ. ನಮ್ಮ ಹೆಮ್ಮೆಯ ಶಿವರಾಜ್ ಕುಮಾರ್ ಸರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ನೋ ಕೋಕೇನ್. ತುಂಬ ಖುಷಿಯಾಗುತ್ತೆ. ನಮ್ಮ ಸೆಟ್ಟಿಗೆ ಕೂಡ ವಿಸಿಟ್ ಮಾಡಿ ಹಾರೈಸಿದ್ರು. ಮೊನ್ನೆ ಕೂಡ ಅದೇ ಕೇಳಿದ್ರು. ನಮ್ಮ ಸ್ಪೆಷಾಲಿಟಿ ಏನು ಅಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿ ಬೆಳೆದ್ವಿ. ಭವ್ಯ ಮೇಡಮ್ ನಮಗೆ ಯಾವತ್ತಿಗೂ ಹೆಮ್ಮೆ ನೋಡಿ. ರವಿ ಸರ್ ಡವು, ಶಂಕರಣ್ಣವ್ರ ಡವು, ವಿಷ್ಣು ಸರ್ ಅವ್ರ ಡವು, ಅಂಬರೀಷ್ ಅಣ್ಣವ್ರ ಡವು ಇವತ್ತು ನಮ್ಮ ಸಿನಿಮಾದಲ್ಲಿ ನಮ್ಮ ತಾಯಾಗಿ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಇದೆ, ನಮ್ಗೆ ಬಹಳ ಹೆಮ್ಮೆ ಇದೆ. ನಾನು ಜೀವನದಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತೀನಿ. ಏನಂತ ಅಂದರೆ, ನಾವು ಹೆಣ್ಮಕ್ಳಿಗೆ ಏನು ಉದಾಹರಣೆ ಕೊಡ್ತೀವಿ, ಅವ್ರು ನೋಡ್ಕೊಂಡು ಪುರಾಣದಲ್ಲಿ ಅವ್ರು ನೋಡಿ ಕಲ್ತ್ಕೊ, ಇತಿಹಾಸದಲ್ಲಿ ಇವ್ರು ನೋಡ್ಕೊ ಕಲ್ತ್ಕೊತೀನಿ. ನಾನು ಹಂಗೆ ಹೇಳೋದೇ ಇಲ್ಲ. ನಾನು ನನ್ನ ಹೆಂಡ್ತಿಗೆ ಹೇಳೋದಷ್ಟು ಭವ್ಯ ಮೇಡಮ್ ನೋಡ್ಕೊ ಕಲ್ತ್ಕೊ ಅಂತ ಹೇಳ್ತೀನಿ. ಯಾಕೆಂದರೆ ಹೃದಯ ಹಿಡಿತು ಫಿಲಮಲ್ಲಿ ಇವ್ರ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ, ಅಂಬರೀಷ್ ಅಣ್ಣಂಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಮಾಡ್ಕೊಳ್ಳಿ ಆ ಥರ ಇರಬೇಕು ಅಂತ ನಾನು ನನ್ನ ಹೆಂಡ್ತಿಗೆ ನಿಮ್ಮನ್ನೇ ತೋರಿಸ್ತಾ ಇರೋದು. ಸೊ ತುಂಬ ಖುಷಿ ಆಯಿತು. ಯಾಕೆ ಸರ್? ಹೌದು, ಎಷ್ಟು ಜನ ಬೇಕು ಅಂತ ಬೇಡ ಹಂಗಲ್ಲ. ಹಂಗಿದ್ರೆ ಗಲಾಟೆ ಇರಲ್ಲ ಅಂತ ಹೇಳಿದ್ದು. ಇವ್ರು ನೋಡ್ಕೊ ಕಲ್ತ್ಕೋಬೇಕು ಅಂತ. ಅದನ್ನ ನಾನು ಹೇಳ್ದ. ನಾನು ಹೆಣ್ಮಕ್ಳು ಹಂಗಿರ್ಲಿ ಅಂತ ಹೇಳಿದೆ. ಹೆಣ್ಮಕ್ಳು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತೆ ಕಣ್ಣಣ್ಣ, ಕಲಾವಿದ ಕಣ್ಣಣ್ಣ ಇರಲಿ. ಸೊ ಮೇಡಮ್ ನಮಗೆ ಹೆಮ್ಮೆ, ತುಂಬ ಖುಷಿ ಆಯಿತು. ಇಷ್ಟು ಸಲ ಅಳಿಸಿದ್ದಾರೆ, ಎಮೋಷನ್ಲಿ ನಿಮ್ಮನ್ನು ಚಾಲೆಂಜಿಂಗ್ ಪಾತ್ರಗಳು ಮಾಡಿದ್ದಾರೆ. ಸಾಂಗ್ಲಿಯಾನ ಇರ್ಬೋದು ಅಂತ ಅದ್ಭುತವಾದ ಸಿನಿಮಾಗಳು ಇವ್ರ ಅಕೌಂಟಲ್ಲಿದೆ. ಮೇಡಮ್ ಅಕೌಂಟಲ್ಲಿ ದುಡ್ಡು ಎಷ್ಟಿದೆಯೋ ಅಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಸಕ್ಸಸ್ ಇದೆ. ಸೊ ಇವರೆಲ್ಲ ನಮ್ಗೆ ಹೆಮ್ಮೆ. ಏನಾದರೂ ನಾನು ಸಿನಿಮಾ ಭವ್ಯ ಮೇಡಮ್ ಜೊತೆ ಸಿನಿಮಾ ಮಾಡಿದೆ ಅಂದರೆ, ಶೋಭರಾಜ್ ಸರ್ ಜೊತೆ ಸಿನಿಮಾ ಮಾಡಿದೆ ಅಂದರೆ ಸುಳ್ಳು. ಇವರಿಬ್ಬರ ಜೊತೆ ಸಿನಿಮಾ ಕಲಿತಾ ಇದ್ದೀನಿ. ನನಗದು ಹೆಮ್ಮೆ, ಯಾವತ್ತಿಗೂ ಬಹಳ ಇನ್ಸ್ಪಿರೇಷನ್ ಆಗಿರ್ತಾರೆ ನನಗೆ. ಥ್ಯಾಂಕ್ ಯು ಭವ್ಯ ಮ್ಯಾಮ್, ನೀವು ನಮ್ಮ ಜೊತೆ ಈ ಸಿನಿಮಾದಲ್ಲಿ ನಿಮ್ಮನ್ನು ನಗಿಸ್ತಾರೆ. ಒಂದು ಒಳ್ಳೆ ಲೇಡಿ. ಆ್ಯಂಡ್ ಇನ್ನೊಂದು ವಿಷಯ ದಯವಿಟ್ಟು ಹೇಳ್ತೀನಿ, ಈ ಸಿನಿಮಾದಲ್ಲಿ ಹೆಸರು ಕಮಲಾ ಅಂತ ಪಾತ್ರದ ಹೆಸರು. ಕಮಲಾ ಅಂದ್ಬಿಟ್ಟು ಕಾಂಗ್ರೆಸ್ನವ್ರು ಸಿನಿಮಾ ನೋಡದೆ ಹೋಗ್ಬೇಡಿಪ್ಪ. BJP ಸಿಂಬಲ್ ಅನ್ಕೊಂಡು ಕಾಂಗ್ರೆಸ್ನವರು JDS ಅವ್ರು ನೋಡದೆ ಹೋಗ್ಬೇಡ್ರಪ್ಪ. ದಯವಿಟ್ಟು ಹೆಸರು ಕಮಲಾ ಅಷ್ಟೇ. ಕಮಲನ್ನ ಕಾಂಗ್ರೆಸ್ನವರು ನೋಡಿ, BJP ಅವ್ರು ನೋಡಿ, JDS ಅವ್ರು ನೋಡಿ, ಎಲೆಕ್ಷನ್ ನಿಂತ್ಕೊಳ್ಳದೆ ಇದ್ದವ್ರು ನೋಡಿ, ಎಲೆಕ್ಷನ್ ನಿಂತು ಸೋತಿರೋರು ನೋಡಿ. ಕರೆಕ್ಟ್ ಅಲ್ಲ ಮೇಡಮ್? ಹೌದಲ್ವಾ? ಎಷ್ಟು ಮಜಾ ಕೊಡ್ತಾರಲ್ವಾ ನಮ್ಮ ಪ್ರಥಮರು, ಬೋರೇ ಆಗಲ್ಲ. ಸೊ ಸೊ ಇನ್ನು ಶೋಭರಾಜ್ ಸರು ಇವತ್ತು ಸರ್ ಅವ್ರಿಗೆ ಇಷ್ಟೋ ತನಕ ಇಲ್ಲಿ ಬರೋದಕ್ಕೆ ಲೇಟ್ ಆಗಿದ್ದಕ್ಕೆ ಯಾಕೆಂದರೆ ಶೋಭರಾಜ್ ಸರ್ರೇ ಕಾರಣ. ಅಲ್ಲಿ ಯಾಕೆಂದರೆ ಅವ್ರು ಒಂದು ಮಾತು ಹೇಳಿದ್ರು, ಲಾಸ್ಟು ಪ್ರಥಮ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಿನ್ನ ಹಾಕೊಂಡು ಮಾತೇ ಇಲ್ದಾರೆ ಪಾತ್ರ ಇದು, ಅದ್ರ ಬಗ್ಗೆ ಅಪ್ಡೇಟ್ ಕೇಳ್ತಾರೆ. ಏನು ಯೋಚನೆ ಮಾಡಲಿ, ಇವ್ರನ್ನ ಒಪ್ಪಿಸಿ ಡೈರೆಕ್ಷನ್ನೇ ಬೇಡ, ನೀವು ಸ್ಟಾರ್, ನೀವು ಸುಮ್ಮನೆ ಸ್ಟಾರ್ ಆಗಿರಿ ಅಂತ ಒಪ್ಸಕ್ಕೆ ಕರ್ಕ ಬರೋದಕ್ಕೆ 2 ಅವರ್ ಲೇಟ್ ಆಯಿತು. ನಿಮ್ಮನ್ನು ಇಷ್ಟೆಲ್ಲ ಕಾಯಿಸೋದಕ್ಕೆ ಸರ್ರೇ ಕಾರಣ. ಹೌದಲ್ವ ಸರ್? ಗೊತ್ತು, ನಾನು 3 ಸಲ ಬಂದು ಹೇಳಿದೆ. ಸೊ ತುಂಬ ಖುಷಿ ಆಯಿತು. ಶೋಭರಾಜ್ ಸರ್ ಇದ್ದಾರೆ. ಕನ್ನಡಕ್ಕೆ ಬಹಳ ಪ್ರತಿಭಾವಂತೆ ನನ್ನ ಸ್ನೇಹಿತೆ ಆರ್ನ ಅವರು ಈ ಸಿನಿಮಾ ನಾಯಕಿಯಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಕೃತಿ ಅನ್ನೋ ಪಾತ್ರ ನಿಜವಾಗ್ಲೂ ಪ್ರಕೃತಿ ಹೇಗೆ ನಮಗೆ ಸಮಾಜಕ್ಕೆ ಸ್ಪಂದಿಸುತ್ತೋ ಈ ಪಾತ್ರದ ಮೂಲಕ ಅವರು ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ತಾರೆ. ಒಂದು ಒಳ್ಳೆ ಪಾತ್ರ. ನೀವೇನೇನು ಬಿಲ್ಡಪ್ ಕೊಡು ಅಂತ ಹೇಳಿದ್ರೆ ದೇವರನ್ನೇ ಎಲ್ಲ ಕೊಟ್ಟಿದ್ದೀನಿ. ಯಾವ್ದಾದ್ರು ಬಿಟ್ಟಿದ್ರೆ ಕಿವಿಲಿ ಹೇಳಿ, ಅದನ್ನೆಲ್ಲ ಬೇಕಾದ್ರೆ ವಾಪಸ್ ಹೇಳ್ತೀನಿ ನಾನು. ಆ್ಯಂಡ್ ಕೌರವ್ ವೆಂಕಟೇಶು, ಸೊ ಈ ಸಿನಿಮಾ ಮೂಲಕ ಫೈಟ್ ಮಾಸ್ಟರ್ ಆಗಿದ್ದವರು ಡೈರೆಕ್ಟರ್ ಆಗಿದ್ದಾರೆ. ದೇವರಾಣೆಗೂ ತುಂಬ ಖುಷಿ, ಒಳ್ಳೆ ವ್ಯಕ್ತಿ. ಕೌರವ್ ವೆಂಕಟೇಶ್ ಹತ್ರ ಕಾಮಿಡಿ ಸಿನಿಮಾ ತೆಗ್ಸೋಕ್ಕಾಯ್ತಾ ಸರ್? ಇಲ್ಲಿಂದ ಅಲ್ಲಿಗೆ ಎಗ್ರಿ ಸರ್, ಹಂಗೆ ಮಾಡಿ ಸರ್ ಅಂತ ಮಾಡಿಸಿ ಇಲ್ಲೆಲ್ಲ ಏಟ್ ಮಾಡೋರೆ. ನಮ್ಮ ಕೈ ಎತ್ತಕ್ಕಾಯ್ತಿಲ್ಲ. ಒಂದು ಕಣ್ಣು ರಾಜಸ್ಥಾನ, ಒಂದು ಕಣ್ಣು ಪಾಕಿಸ್ತಾನಕ್ಕೆ ಹೋಯ್ತಾಯ್ತು. ಇವ್ರು ಶೂಟಿಂಗ್ ಮುಗಿಸ್ಕೋರೆ ಹಿಂಗಿರುತ್ತೆ ಕಣ್ಣು. ಹಿಂಗೆ ನಿದ್ದೆ ಮಾಡೋಕೆ ಹೋಗ್ತೀನಿ. ಯಾಕೆಂದರೆ ಅಷ್ಟು ನೋವಾಗಿರುತ್ತೆ. ತುಂಬ ನೊಂದ್ಕೊಂಡು ಬೆವರು ಸುರಿಸ್ಬಿಟ್ಟಿದ್ದೀನಿ. ಸೊ ಎಲ್ಲದರ ಸಮಾಗಮ ಒಂದು ಅದ್ಭುತವಾದ ಸಿನಿಮಾ ಆಗಿದೆ. ನಮ್ಮೂರಿನವರು, ನಮ್ಮೂರು ಪಕ್ಕದಲ್ಲಿ ಕಾಣಿಸಿದ್ರೆ ನಮ್ಮೂರಿನ ಮನೇನ ಬಗ್ಗೆ ನೋಡ್ರೆ ಅವ್ರ ಮನೆ ಕಾಣ್ತದೆ. ಎಗರ್ಬಿಟ್ರೆ ಟುಪ್ಪಕ್ಕೂ ಅವ್ರ ಮನೆಗೆ ಬಿದ್ದುಬಿಡ್ತೀನಿ. ನಮ್ಮ ಕೊಳ್ಳೇಗಾಲದವರಾದ ನಮ್ಮ ಮಿಮಿಕ್ರಿ ಗೋಪಣ್ಣ ಈ ಸಿನಿಮಾದ ಶಕ್ತಿ. ಸಖತ್ ರನ್ಸಿದ್ದಾರೆ. ಕೋಟೆ ಪ್ರಭಾಕರ್ ಅವ್ರ ಬಗ್ಗೆ 2 ಮಾತು ಹೇಳ್ತೀನಿ ಸಿನಿಮಾದಲ್ಲಿ. ಈ ಸಿನಿಮಾ ಶುರುವಾದಾಗ ನಾನು ಫಸ್ಟ್ ಅಭಿನಂದಿಸೋದು ಅವ್ರನ್ನ. ಇವತ್ತು ಸ್ಪೆಷಲಿ ಒನ್ ಆಫ್ ದ ರೀಸನ್ ಈ ಕಾರ್ಯಕ್ರಮಕ್ಕೆ ಕೋಟೆ ಪ್ರಭಾಕರ್ ಅವರು ಒಬ್ಬ ಅದ್ಭುತವಾಗಿ ವಿಲನ್ ಆಗಿ ನೋಡಿದ್ದೀರಾ. ಅಣ್ಣ ನೀನು ಕೋಟೆ ಪ್ರಭಾಕರ್ ಅಲ್ಲ, ಕೋಟಿ ಪ್ರಭಾಕರು. ಏನ ನನ್ನ ಕೋಟಿಗಟ್ಟಲೆ ಮಾಡಿಬಿಟ್ಟವ್ರೆ ಅಂತ ಜನ ಮಾತಾಡ್ತಾರೆ. ನಂಗೆ ಗೊತ್ತಿಲ್ಲ ಕಪ್ಪ. ಓಕೆ, ಸತ್ಯ ನೋಡಿ ಮೇಡಮ್ ಫೋನ್ ಬಂತು. ಸತ್ಯ ನೋಡಿ, ಸತ್ಯ ಅಂತಲೇ ಫೋನ್ ಮಾಡೋದು ಈಗ ಅವ್ರಿಗೆ. ಸತ್ಯ ಆಫ್ ಕಾಲಿಂಗ್ ಅಂತ ಬತ್ತೈತೆ. ಸೊ ಖುಷಿ ಏನು ಅಂತ ಹೇಳಿದ್ರೆ, ರಿಯಾಲಿಟಿ ಶೋ ಫಸ್ಟ್ ಟೈಮ್ ಅವ್ರು ಅಟೆಂಡ್ ಮಾಡಿದ್ದು. ಈಗ ರಿಯಾಲಿಟಿ ಶೋ ವಿನ್ನರ್ ಆಗಿ ಬಂದರು. ಸೊ ಜೋಡಿ ಸೊ ನಿಜವಾದವರು, ಅವರಿಬ್ಬರು ಒಳ್ಳೆ ಜೋಡಿ. ಕೋಟೆಯವರೇ ನಮ್ಮ ಸಿನಿಮಾದಲ್ಲಿ ಕೇಡಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದ ಒಂದು ಪಾತ್ರ. ಆ್ಯಕ್ಷನ್, ಅವ್ರ ಜೊತೆ ಫೈಟ್ಸ್ ಇರ್ಬೋದು, ಎಲ್ಲವೂ ಚೆನ್ನಾಗಾಗಿದೆ. ಈ ಸಿನಿಮಾ ಶುರುವಾದಾಗ ಶೋ ಕಮಿಟ್ ಆದರು. ಮಾಡೋದೋ ಬೇಡ ಅನ್ನೋ ಥರದಲ್ಲಿದ್ದರು. ಯಾಕೆಂದರೆ ಇವ್ರು ಸಿನಿಮಾದಲ್ಲಿ ಸಖತ್ ಬ್ಯುಸಿ. ನಂಗೆ ಕೋಟೆ ಅಣ್ಣಗೆ ಫೋನ್ ಮಾಡಿದಾಗೆಲ್ಲ, ಪ್ರಥಮ್ ಇಲ್ಲಿ ಹೋಗ್ತಾ ಇದ್ದೀನಮ್ಮ, ಮಂಗಳೂರು ಶೂಟ್ ಹೋಗ್ತಾನೆ, 3 ದಿನ ಬಿಟ್ಬಿಡಮ್ಮ, ನೀನು ಫೋನ್ ಮಾಡಬೇಡ, 3 ದಿನ ಆದಮೇಲೆ ನಾನೇ ಮಾಡ್ತೀನಿ. ಪ್ರತಿದಿನ ಶೂಟಲ್ಲಿದ್ದವರು
ಇವತ್ತು ಒಂದು ಶೋಗೆ ಅಂತ ರಿಯಾಲಿಟಿ ಶೋ ಕಮಿಟರು, ಆ ಶೋ ಮುಗಿಯೋದ್ರಲ್ಲಿ ಒಂದು ಶೋ ಗೆದ್ದು ಒಂದು ಫಸ್ಟ್ ಟೈಮ್ ಸ್ಮಾಲ್ ಸ್ಕ್ರೀನ್ಗೆ ಹೋಗಿ ಗೆದ್ಕೊಂಬಂದಿದ್ದಾರೆ. ನನಗೆ ಬಹಳ ಖುಷಿ, ಅವ್ರನ್ನ ಮತ್ತು ಮಾಲತಿ ಮೇಡಮ್ ನಿಜವಾಗ್ಲೂ ಹೆಮ್ಮೆ. ಸೊ ಅವರೆಲ್ಲದರ ಸಮಾಗಮ ಒಂದು ಒಳ್ಳೆ ಸಿನಿಮಾ ನೋ ಕುಕಿನ್, ಒಂದು ಕಷ್ಟಕರವಾದ ಅಷ್ಟೇ ಇಷ್ಟಕರವಾದ ಜರ್ನಿ ಮುಗಿಸಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಎಲ್ಲ ಹಂತದಲ್ಲಿ ಜೊತೆಲಿದ್ರಿ. ನಾನು ಹೇಳ್ದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಮಿಸ್ ಮಾಡಿದೆ, ಜೂಮ್ ಹಾಕಿ ಇವ್ರನ್ನ ತೋರಿಸಿ, ಜೂಮ್ ಹಾಕಿ. ಯಾಕೆಂದರೆ ಹೆಂಡ್ತಿ ಅಂದರೆ ಹೆಂಗಿರ್ಬೇಕು ಅಂದರೆ ನೋಡಿ, ಹೃದಯ ಆಡಿತಲ್ಲಿ ಹೆಂಗೆ ಅವ್ರ ಗಂಡಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ ಅಂದರೆ ನಿಂತ್ಕೊಂಡು ನೋಡಿ, ಯಾವತ್ತೂ ಡೌಟ್ ಪಡಲ್ಲ ಅಂಬರೀಷ್ ಅವರು. ಅದನ್ನೇ ಹೇಳ್ತಿದ್ದೀರ ಪದೇ ಪದೇ, ಏನು ಇಂಟೆನ್ಷನ್ ಇರ್ಬೋದು? ನಂಗೆ ಯಾವ ಇಂಟೆನ್ಷನು ಇಲ್ಲ, ಜನಕ್ಕೆ ಈ ಥರ ಇರಲಿ, ಹೆಂಡ್ತಿ ಸಾಫ್ಟಾಗಿರಲಿ ಅಂತ ನಾನು ತೋರಿಸಿದ್ದು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಮೇಡಮ್ ಮಾತಾಡ್ತಾರೆ. ನಾನು ಮಾತಾಡೋದ್ರಲ್ಲಿ ಎಲ್ಲ ಅವರೇ ಮಾತು ಮುಗಿಸ್ಬಿಟ್ಟಿದ್ದಾರೆ, ಏನು ಹೇಳೋದಿನ್ನು ಬೇಕಾಗಿಲ್ಲ. ಬಟ್ ಈ ಚಿತ್ರದಲ್ಲಿ ನಾನು ಒಂದು ಪ್ರಥಮ ತಾಯಿ ರೋಲ್ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ನಾನು ತುಂಬ ಸೀರಿಯಸ್ ರೋಲ್ ಮಾಡ್ತಿದ್ದೆ, ಸೆಂಟಿಮೆಂಟ್ ಕ್ಯಾರೆಕ್ಟರ್ಸ್ ಈ ಥರ ಮಾಡ್ತಿದ್ದೆ. ಇದರಲ್ಲಿ ಒಂಥರ ಕಾಮಿಡಿ ಟಚ್ ಇರೋಂಥ ಕ್ಯಾರೆಕ್ಟರ್ ಇದು, ತುಂಬ ಚೆನ್ನಾಗಿದೆ. ಶೋಭರಾಜ್ ಅವ್ರ ಜೊತೆ ಇವರು ಪೊಲೀಸ್ ಕಮಿಷನರ್ ರೋಲ್ ಮಾಡ್ತಿದ್ದಾರೆ. ಮಗನಿಗೋಸ್ಕರ ಅವ್ರ ಹತ್ರ ಮಾತಾಡೋ ಸೀನುಗಳೆಲ್ಲ ತುಂಬ ಚೆನ್ನಾಗಿದೆ. ಮಗ ಇರೋ ಒಬ್ಬ ಮಗ ನಾನು ಬಿಟ್ಕೊಡಿ, ಸ್ಪೈ ಮಾಡೋರೆಲ್ಲ ತುಂಬ ಜನಗಳಿರ್ತಾರೆ, ಆ ಥರ ಒಂದು ಸೀನುಗಳು. ಆಮೇಲೆ ಕಾಮಿಡಿ ಟಚ್ ಇರೋವಂಥ ಸೀನು, ನನ್ನ ಮಗನ ಬೇಕಾದ್ರೆ ಬಿಟ್ಬಿಡ್ತೀನಿ, ನಾನು ಸೀರಿಯಲ್ ನೋಡೋದು ಬಿಡಲ್ಲ ಅಂತ ಹೇಳೋದು. ಎಂಥ ಇದನ್ನೆಲ್ಲ ಇಷ್ಟೋ ತನಕ ಬಿಲ್ಡಪ್ ಕೊಟ್ಟನಲ್ಲಮ್ಮ, ಒಂದೇ ಸಲಕ್ಕೆ ಬಂದು ಅದು ಬಿಟ್ಟಲ್ಲಮ್ಮ. ಎಂಥ ತಾಯಮ್ಮ ನೀವು, ಇಷ್ಟೋ ತನಕ ಬಿಲ್ಡಪ್ ಕೊಟ್ಟೆ. ತಾಯಿ ಹೆಂಗಿರ್ಬೇಕು ಆ ಥರ ನೋಡಿ ಕಲ್ತ್ಕೊಳ್ಳಿ, ಇವ್ರು ನೋಡಿ ಕಲ್ತ್ಕೊಳ್ಳಿ ಅಂತ ಅದು ನಿಮ್ಮ ಕ್ಯಾರೆಕ್ಟರ್ ಈ ಚಿತ್ರದಲ್ಲಿ ನೀವು ಮಾಡಿರೋ, ನೀವು ಕೊಟ್ಟಿರೋ ಕ್ಯಾರೆಕ್ಟರ್ ನನಗೆ ಆಯಿತಾ. ಈ ಥರ ಒಂದು ಕಾಮಿಡಿ ಇರೋವಂಥ ಕ್ಯಾರೆಕ್ಟರ್ ಇದು, ತುಂಬ ಚೆನ್ನಾಗಿದೆ. ಶೋಭರಾಜ್ ಅವರು ಇದ್ದಾರೆ. ಈಗ ಇವ್ರಿಗೆ ಆಲ್ ದ ಬೆಸ್ಟ್. ನೀವು ಗೆದ್ದು ಬಂದಿದ್ದೀರಾ, ದೇವ್ರು ಒಳ್ಳೇದು ಮಾಡಿದ್ದೀವಿ. ಕೋಟಿ ಗಟ್ಟಲೆ ದುಡ್ಡು ಮಾಡ್ಬಿಟ್ಟವ್ರೆ. ಅದು ಚೆನ್ನಾಗಿ. ಯಾರು? ಅಯ್ಯೋ ದೇವ್ರೆ, ತಾಯಿಗೆ ತಕ್ಕ ಮಗ ಈ ಜನ್ರೇಷನ್. ತಾಯಿಗೆ ತಕ್ಕ ಮಗ ಅಲ್ಲ ಇದು. ಯಾಕಂದ್ರೆ ಬೆಲೆ ಕಟ್ಟಕ್ಕೆ ಆಗಲ್ಲ, ಬೆಲೆ ಕಟ್ಟಕ್ಕಾಗಲ್ಲಪ್ಪ. ಸೊ ಈಗ ಇತ್ತೀಚೆಗೆ ನಮ್ಮ ನೋಡಿ, ತಾಯಿ ಭಾಳಷ್ಟು ಚಿತ್ರಗಳು ಮಾಡ್ತಾ ಇದ್ದೀನಿ. ವೆರಿ ನೈಸ್ ವರ್ಕಿಂಗ್ ವಿತ್ ಶೋಭರಾಜ್ ಅವರ. ಆಗ್ಲಿಂದನೂ ಈಗವರೆಗೂ ನಾವು ಇರೋದೇ ಒಂದು ಇಂಡಸ್ಟ್ರಿಯಲ್ಲಿ. ಈಗ 40 ಇಯರ್ಸಿಂದ ನಾವು ಇವರು ಆಗಲಿ, ನಮ್ಮ ಕೌರವ್ ವೆಂಕಟೇಶು, ನಮ್ಮ ಗೋಬಿ ಅವರು, ಇವ್ರ ಜೊತೆ ಎಲ್ಲ ನಾನು ಇನ್ನೂ ಮಾಡ್ಕೊಂಡು ಬರ್ತಾ ಇರೋದೇ ಒಂದು ಬ್ಲೆಸ್ಡ್ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಈ ಚಿತ್ರದ ನಾಯಕಿ ಬಂದು ಆರ್ಣ, ಆಲ್ ದ ಬೆಸ್ಟ್ ಯು. ಆಮೇಲೆ ಇನ್ನೊಂದು ನನ್ನ ಮಗಳ ಕ್ಯಾರೆಕ್ಟರ್ ಮಾಡ್ತಿದ್ದಾಳೆ ಅವಳು, ಸುಷ್ಮಿತಾ. ಶೀಸ್ ಆಲ್ಸೋ ಒಳ್ಳೆ ಸುಷ್ಮಿತಾ, ಒಳ್ಳೆ ಪ್ರತಿಭೆ ಇರುವಂಥ ಹುಡುಗಿ. ಗಾಡ್ ಬ್ಲೆಸ್. ಸೊ ಚಿತ್ರ ಚೆನ್ನಾಗಿ. ಅಮ್ಮ ಅಂತಂತಾರೆ, ಆಸ್ತಿಲ್ ಪಾಲ್ ಕೊಟ್ಟೇ ಇಲ್ಲ. ಇಂಥ ಅಮ್ಮ ಒಳ್ಳೇದಾಗ್ಲಿ. ಅಮ್ಮ ಅಂತ ಯಾಕೆ ಕೊಡ್ಬೇಕು, ಮಕ್ಳು ಮಾಡಬೇಕು. ಹೌದಾ? ಅಲ್ವಾ? ಹಾಂ, ಬಿಗ್ ಬಾಸ್ ಎಷ್ಟು ಗೆದ್ರಿ, ಕೊಟ್ರೆ ನಂಗೆ ಏನಾದ್ರು ಮಾತೇ ಇಲ್ಲ, ಅದು ಕೇಳಿಸಲ್ಲ ಅದು ಅಲ್ವಾ? ಅಮ್ಮ ಕೊಡ್ಬೋದು, ನೀನು ಈಗ 2 ಬಂದ್ಬಿಟ್ರೆ ಹೆಂಗೆ ಕೊಡೋದು, ಇಬ್ಬರು ಭಾಗ ಮಾಡಿ. ಸೊ ಖುಷಿ. ಆ್ಯಂಡ್ ಮೇಡಮ್ ಹೇಳೋದಲ್ಲ, ವಿಷ್ಣು ಸರ್ ಮೆಚ್ಚಿದಂಥ ನಟಿ. ಅಂಬರೀಷ್ ಅವರು ತುಂಬ ಪೇರಲ್ಲಿ ಸಕ್ಸಸ್ಫುಲ್ ನಟಿ. ಶಂಕರ್ ನಾಗ್ ಸರ್ ಎಲ್ಲರೂ ಜೊತೆ ಅದ್ಭುತವಾದ ಪೇರಾಗಿ ಬಂದವರು. ಸೊ ಬಂದಳು ಕಾಂಚನ ಎಲ್ಲ ಮಾಡಿದವರು. ಸೊ ಬರೋದಕ್ಕೆ ಸ್ವಲ್ಪ ಲೇಟಾಗಿ ಬಂದರು. ಅದು ಸಾಂಗ್ ಇಟ್ಟ ಮೇಲಾರು ಬೇಗ ಬರ್ತಾರೆ ಅನ್ಕೊಂಡು, ಸಾಂಗ್ ಇಟ್ಟ ಮೇಲೂ ಬೇಗ ಬರಲ್ಲ, ಲೇಟಾಗಿ ಬಂದರು. ಖುಷಿ ಆಯಿತು. ಬಟ್ ನಮ್ಮ ಸಿನಿಮಾಗೆ ಬಂದಿರೋದು ಮೇಡಮ್ ಬಂದಿರೋದೇ ನಮಗೊಂದು ನಿಜವಾದ ದೊಡ್ಡ ಶಕ್ತಿ. ಆ್ಯಂಡ್ ಅವರೇ ಹೇಳಿದ್ನಲ್ಲ, ಹೆಸರಲ್ಲೇ ಅವ್ರದ್ದು ಕಮಲ ಅಂದ್ಬಿಟ್ಟು ಕಾಂಗ್ರೆಸ್ನವ್ರು ನೋಡದೇ ಇರಬೇಡಿ, ದಯವಿಟ್ಟು ಬಂದು ನೋಡಿ. ಕಾಂಗ್ರೆಸ್ಸು, JDS, ಇಂಡಿಪೆಂಡೆಂಟ್ ಎಲ್ಲರೂ ಕೂತ್ಕೊಂಡು ನೋಡಿ. ಶೋಭರಾಜ್ ಸರ್ ಬಗ್ಗೆ ನಾನು ಒಂದೇ ಮಾತು ಹೇಳೋದು, ಸೀರಿಯಸ್ ಆಗಿ ನಾನು ಅವ್ರ ಜೊತೆ ಸಿನಿಮಾ ಮಾಡ್ತಾಯಿಲ್ಲ, ಸಿನಿಮಾ ಕಲಿತಾ ಇದ್ದೀನಿ. ಇವತ್ತಿಗೂ ನಾನು ಅವ್ರಂದರೆ ಅದೇ ಪ್ರೀತಿ ಇದೆ. ಬಿಕಾಸ್ ಸಿನಿಮಾ ಬಿಟ್ಟು ಅನಾವಶ್ಯಕವಾಗಿ ಬೇರೆ ವಿಚಾರದಲ್ಲಿ ನಾವು ನೋಡೇ ಇಲ್ಲ, ನೋಡೋಕ್ಕೂ ಸಾಧ್ಯ. ಈಗಲೂ ಸಹಿತ ಅವ್ರಿಗೆ ಎಷ್ಟೋ ಸಲ ಹೇಳ್ತಿರ್ತೀನಿ, ಎಷ್ಟೋ ಸಲ ನಂಗೆ ಚಾನಲ್ ಅವ್ರು ಸಹಿತ ಹೇಳ್ತಾರೆ, ಪ್ರಥಮ್ ಹೆಂಗೆ ನಿಮ್ಮ ಸಿನಿಮಾ ಮಾಡ್ತಿರ್ತಾರೋ ಅವ್ನು ಮಾತಾಡಿ ಸರ್ ಹತ್ರ ಒಂದು ಸ್ಮಾಲ್ ಸ್ಕ್ರೀನ್ ಶೋಸ್ಗೆ. ಸರ್ರು ಸಿನಿಮಾ. ಸೊ ಇದು ನನಗೆ ಬಹಳ ಖುಷಿಯಾಗುತ್ತೆ. ಯಾವತ್ತೂ ಇಂಥ 10 ಕಾರಣಗಳು ಶೋಭರಾಜ್ ಸರ್ ನಮಗೆ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ಇಫ್ ಐ ಗೆಟ್ ಎನ್ ಆಪರ್ಚುನಿಟಿ, ನಾನು ಇದೆಲ್ಲ ಮೀರಿ ಒಂದು ಮಾತು ಹೇಳಬೇಕು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಂದು ನಟಭಯಂಕರದಲ್ಲಿ ತುಂಬ ಪವರ್ಫುಲ್ ಪಾತ್ರ ಮಾಡೋರು. ಒಳ್ಳೆ ಪ್ರೈಸ್ಗೆ ನಾನು ಅದನ್ನ ಕಲರ್ಸಿಗೆ ಕೊಟ್ಟೆ. ಡಬ್ಬಿಂಗ್ ಸಮಯದಲ್ಲಿ ಒಂದು ಘಟನೆ ಇವತ್ತಿಗೂ ನಾನು ಬದುಕಿರೋ ತನಕ ಅದನ್ನ ಸ್ಮರಿಸ್ತೀನಿ. ಯಾಕೆಂದರೆ ಒಬ್ಬ ವ್ಯಕ್ತಿ ಹತ್ರ ಏನು ಕಲಿಬೇಕು ಅಂದರೆ ಅವ್ರ ಹತ್ರ ನಾನು ಕಲಿತೀನಿ. ಡಬ್ಬಿಂಗ್ ಎಷ್ಟೊತ್ತಿಗೆ ಬಾಮ್ಮ ಪ್ರಥಮ್ 6:30 ಪ್ಯಾಕಪ್ ಅಮ್ಮ, ಒಂದು 7 ಗಂಟೆಗೆ ಬಂದುಬಿಡ್ತೀನಿ, ಇಟ್ಕೊಂಬಿಡಮ್ಮ ಅಲ್ಲೇ ರಾಜೇಶ್ ರಾಮನಾಥ್ ಹತ್ರ ಅಂತ ಹೇಳಿದ್ರು. ಸರ್ ಲಗ್ಗೆರೆ ಬ್ರಿಡ್ಜ್ ಹತ್ರ ಶೂಟಿಂಗ್ ನಡೀತಾ, ಸುಮ್ನಹಳ್ಳಿ ಹತ್ರ. ಅಲ್ಲಿಂದ ರಾಜೇಶ್ ರಾಮನಾಥ್ ಸ್ಟುಡಿಯೋ ಬಂದು ಅರೌಂಡ್ ಒಂದು ½ ಆನ್ ಅವರ್ ಅದು. ಸೊ ಇನ್ನೇನು ಬರ್ತಾರೆ 6:30 7 ಗಂಟೆ ಬರ್ತಾರೆ ಅಂದ್ಕೊಂಡು ನಾವು ರೆಡಿಯಾಗಿದ್ವಿ. 7 ಆಯಿತು, 7:15 ಆಯಿತು, 8, 8:30, 9, 9:15 ಎಲ್ಲ ಆಗೋಯ್ತು. 9:45 ಅಷ್ಟೊತ್ತು ಫೋನ್ ಮಾಡಿ, ಎಲ್ಲಿದ್ದೀರಾ? ಅಲ್ಲೇ ಬಂದ್ಬಿಡ್ತೀನಿ ಅಂತ ಬಂದರು. ಸೊ ಡಬ್ಬಿಂಗ್ ಏನು ಕೂತ್ಕೊಂಡ್ರೆ ಹಂಗಾಗ ಸರ್ ಏನಾರು ನಾನೇನು ಮಾಡಿದೆ, ಒಂದು ಸಲ ಶೂಟ್ಗೆ ಒಂದು ಸಲ ಕರೆಸಿ, ಬೆಳಗ್ಗೆ 10 ಗಂಟೆಗೆ ಕರೆಸಿ ಸಂಜೆ 4 ಗಂಟೆ ತನಕ ಶೂಟ್ ಮಾಡೋಕ್ಕಾಗಿರಲ್ಲ. ಸೊ ಇದೆಲ್ಲ ಆದಾಗ ಏನೋ ಬೇಜ್ ಇಟ್ಕೊಂಡು ಮಾಡಾರ ಸರ್ ಅಂದಾಗ. ಪ್ರಥಮ್ ಬೇರೆ ಸಿನಿಮಾ ಶೂಟ್ ನಡೀತಾ ಇತ್ತು ಅಲ್ಲೇ, ಒಂಚೂರು ಮಳೆ ಬತ್ತಿತ್ತು, ಲೈಟ್ ಹೋಗಿತ್ತು.
ಅದು ಒಂದೇ ಒಂದು ಸೀನ್ ಸಣ್ಣದು ಮಾಡಲ್ಲ ಅಂದರೆ ಪುನಃ ಇನ್ನೊಂದು ಡೇ ಶೂಟ್ ಎಕ್ಸ್ಟೆಂಡ್ ಆಗೋದು, ಇನ್ನೊಂದು ಡೇ ಶೂಟ್ ಎಕ್ಸ್ಟೆಂಡ್ ಆಗಿದ್ರೆ ಪುನಃ ಕನಿಷ್ಠ ಅವ್ರಿಗೆ 1.5 ಲಕ್ಷ ಲಾಸ್ ಆಗೋದು. ಈಗ ನಿಮ್ಮ ಸ್ಟುಡಿಯೋಗೆ ಎಷ್ಟು ಖರ್ಚಾಯ್ತೆ? 1 ಅವರ್ಗೆ 600 ರೂಪಾಯಿ ಹೋಗುತ್ತೆ, ನಿಮ್ಗೆ 2 ಅವರ್ಗೆ 2200 ರೂಪಾಯಿ ಹೋಗುತ್ತೆ. ಅದೇ ಒನ್ ಡೇ ಎಕ್ಸ್ಟೆಂಡ್ ಆದರೆ ಅವ್ರಿಗೆ 1.5 ಲಕ್ಷ ಲಾಸ್ ಆಯಿತು. ಈಗ ನಿಮಗೆ 1000 ರೂಪಾಯಿ ಲಾಸ್ ಆಗೋದು ಬೆಸ್ಟೋ ಅಥವಾ ಅವ್ರಿಗೆ 1.5 ಲಕ್ಷ ಲಾಸ್ ಆಗೋದು ಬೆಸ್ಟೋ? ಸೊ ಅದಕ್ಕೋಸ್ಕರ ಇದ್ದು ಆ ಟೆನಿಕಷ್ಟು ಮುಗಿಸ್ಕೊಬಿಡೋಣ, ನಾನು ಮುಗಿಸ್ಬಿಟ್ಟು ಬಂದೆ, ಏನು ತಲೆ ಕೆಡಿಸ್ಬಿಟ್ಟು ಮಾಡೋಣ. ಸೊ ಇಂಥ ಹಲವು ಕಾರಣಗಳು ನಮಗೆ ಇನ್ಸ್ಪಿರೇಷನ್ ಆಗ್ತಾರೆ. ಸಿನಿಮಾ ಮಾಡಿದ್ರೆ ಹೇಗೆ ಮಾಡಬೇಕು, ಅಂದರೆ ಸಿನಿಮಾನ ಹೇಗೆ ಜಸ್ಟಿಸ್ ಕೊಡಬೇಕು, ಸಿನಿಮಾನ ಹೇಗೆ ರೆಸ್ಪೆಕ್ಟ್ ಮಾಡಬೇಕು. ನಾನು ಇವರಿಂದ ಕೋಟೆ ಸರಿಂದ ಯಾವತ್ತಿಗೂ ಕಲಿತೀನಿ. ನಾನು ಅದಕ್ಕೆ ಇವತ್ತು ಅವ್ರು ಗೆದ್ದಾಗ ಕರೆದು ಫಸ್ಟ್ ಪ್ರೆಸ್ ಮೀಟ್ ಸಂಭ್ರಮ ನಮ್ಮ ಸೆಟ್ಟಲ್ಲಿ ಆಗಬೇಕು ಅಂತ ಆಸೆಪಟ್ಟೆ. ಗಂಡ ಮತ್ತು ಹೆಂಡತಿ ಇಬ್ಬರು ಬಂದಿದ್ದಾರೆ, ನಿಜಕ್ಕೂ ಬಹಳ ಹೆಮ್ಮೆ. ಶೋಭರಾಜ್ ಸರ್ ಹೇಳೋದನ್ನು ನಾನು ಬಹಳ ಪ್ರೀತಿಯಿಂದ ಕೇಳ್ತೀನಿ. ಡೈರೆಕ್ಷನ್ ಆಸಕ್ತಿನ ಬಿಟ್ಟುಬಿಟ್ಟು ಸಿನಿಮಾ ಬಗ್ಗೆ ಮಾತಾಡಲಿ ಅಂತ ಕೇಳ್ಕೊತೀನಿ. ಓಕೆ, ಹೋದ್ಸಲ ಅವ್ರು ಬೆಂಕಿ ಹಚ್ಚಿರೋದು ಸಾಕಾಗಿದೆ, ಎಲ್ಲರೂ ಅದನ್ನೇ ಕೇಳ್ತಿರ್ತಾರೆ, ಇರಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ನಾ ಮೂಲೇರ್ ಅಂತ. ನಾನು ಕನ್ನಡದಲ್ಲಿ ಮೊದಲನೇ ಪಿಕ್ಚರ್ ಮಾಡ್ತಾ ಇದ್ದೀನಿ, ನೋ ಕೊಕೇನ್ ಅಂತ. ಅವರು ಮೂಲೇರ್ ಅಂತ ಇದ್ದಿದ್ದಕ್ಕೆ ಮೂಲೆಯಲ್ಲಿ ಕೂಡಿಸಿದ್ದೆ, ಈಗ ಮಧ್ಯದಕ್ಕೆ ಕೂಡಿಸ್ಕೊಂಡಿದ್ದೀನಿ. ಹೇಳಿ. ಸೊ ತುಂಬ ಖುಷಿ ಆಗ್ತಿದೆ. ಸೀನಿಯರ್ ಆ್ಯಕ್ಟರ್ಸ್ ಭವ್ಯ ಮ್ಯಾಮ್, ಶೋಭರಾಜ್ ಸರ್, ಕೋಟೆ ಪ್ರಭಾಕರ್ ಅವ್ರ ಹತ್ರ ಆ್ಯಂಡ್ ಕೌರವ್ ವೆಂಕಟೇಶ್ ಸರ್ ಆ್ಯಂಡ್ ಗೋಪಿ ಸರ್ ಹತ್ರ, ಇವರೆಲ್ಲರ ಹತ್ರ ಸ್ಕ್ರೀನ್ ಶೇರ್ ಮಾಡ್ಕೊಳೋದು ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಮಾಡ್ತಿದ್ದು ಆ್ಯಂಡ್ ಇಷ್ಟು ಜನ ಹತ್ರ ಸ್ಕ್ರೀನ್ಸ್ ಶೇರ್ ಮಾಡ್ಕೊತಿರೋದು ತುಂಬ ಖುಷಿ ಆಗ್ತಿದೆ. ಸ್ಕ್ರೀನ್ಸ್ ಅಲ್ಲ, ಸ್ಕ್ರೀನ್ ಶೇರ್. ಆ್ಯಂಡ್ ಪ್ರಥಮ್ ಅವರು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಅಷ್ಟೇ. ಮೊನ್ನೆ ತಂದು ಬೈತಾ ಇದ್ರು ಫೋನ್ ಮಾಡಿ, ಇನ್ನೂ ಮುಗಿಸಿಲ್ಲ ನನಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತೀರಿ, ಹಿಂಗಂತಾರ ಅಷ್ಟೇ. ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಎಲ್ಲ ಮುಗಿಸ್ಕೊಂಡು ಫೈನಲ್ ಶೂಟ್ ಬಂದಿದ್ದೀವಿ. ತುಂಬ ಫೈಟ್ಸ್ ಇದ್ದಾವೆ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಕಾಮಿಡಿ ಆಗಿರುತ್ತೆ. ಸೊ ನನಗೆ ತುಂಬ ಚಾಲೆಂಜಿಂಗ್ ಆಗಿ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರ್. ಸೊ ಇಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಾನು ಹೀರೋಯಿನ್ ಹುಡುಕ್ತಾ ಇದ್ದೆ, ನನ್ನ ಥರ ಟ್ಯಾಲೆಂಟ್ ಆಗಿರೋ, ನನ್ನ ಕಲರ್, ನನಗೆ ಮ್ಯಾಚ್ ಆಗೋವಂಥವ್ರು ಅಂತ ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ, ಖುಷಿ ಆಯಿತು. ಶೋಭರಾಜ್ ಸರ್ ಮಾತಾಡ್ತಾರೆ ಈಗ. ಮೊದಲು ಎಲ್ಲರಿಗೂ ನಮಸ್ಕಾರ. ಇಲ್ಲೊಂದು ಏನೋ ವೈರಿಂಗ್ ಮಾಡ್ತಾವನೆ, ಚಿತ್ರದ ಬಗ್ಗೆನೇ ಮಾತಾಡೋಣ. ಸೊ ಇದು ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದೀವಿ. ಸುಮಾರು ದಿನಗಳ ಶೂಟಿಂಗ್ ಮಾಡಿದ್ವಿ, ಸುಮಾರು ದಿನಗಳಿಂದ ಶೂಟಿಂಗ್ ಮಾಡಿಕೊಂಡು ಇವಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಸೇರಿದ್ದೀವಿ. ಸೊ ಈ ಸಿನಿಮಾದಲ್ಲಿ ಪ್ರಥಮ ಈ ಏನೋ ದೆವ್ವ ಅದೆಲ್ಲ ಮಾಡ್ತಿದ್ದಲ್ಲ, ಈಗ ಅದೆಲ್ಲ ಬಿಟ್ಟು ಈಗ ಆ್ಯಕ್ಷನ್ ಹೀರೋ ಆಗಿದ್ದಾರೆ. ಸೊ ನಮ್ಮೆಲ್ಲರ ಪರವಾಗಿ ಫಸ್ಟ್ ಕಂಗ್ರ್ಯಾಚುಲೇಷನ್ ಹೇಳೋಣ. ಆ್ಯಕ್ಷನ್ ಸ್ಟಾರ್ ಆಗಿದ್ದಾರೆ. ಯಾಕಂದರೆ ಇವರು ಪ್ರಥಮ್ ಈ ಸಿನಿಮಾದಲ್ಲಿ ಒಂದು 6-7 ಫೈಟ್ ಇದೆ. ಸೊ ಅದ್ಭುತವಾಗಿ ನಮ್ಮ ಕೌರವ ಮಾಸ್ಟರ್ ಡೈರೆಕ್ಟ್ರು ಮಾಡಿದ್ದಾರೆ. ಸೊ ಇವನು ಒಬ್ಬ ಕಮಿಷ್ನರು, ಅವನ ಕೈಲಿ ಸೊಸೈಟಿನ ಕ್ಲೀನ್ ಮಾಡೋಕ್ಕಾಗದಿರುವಾಗ ಸೊ ಬೇರೆ ಥರ ಒಂದು ದಾರಿ ಹುಡುಗಿ ಒಬ್ಬ ಹೀರೋ, ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಈ ಸಮಾಜದ ಕೆಟ್ಟದ್ದು ಏನೇನು ನಡೀತದನ್ನೆಲ್ಲ ಕ್ಲೀನ್ ಮಾಡೋಂಥ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ ಮಿಸ್ಟರ್ ಪ್ರಥಮ್ ಅವರು. ನಿರ್ಮಾಪಕರು, ನಿರ್ದೇಶಕರು ಆಗಿದ್ರು, ಈಗ ಬರೀ ನಿರ್ಮಾಪಕರಾಗಿದ್ದಾರೆ. ನಟ ಅಷ್ಟೇ. ಈ ನಿರ್ಮಾಪಕರು ಯಾರಂದ್ರೆ ಯಾವುದಕ್ಕೂ ಆನ್ಸರ್ ಕೊಡಲ್ಲ. ನಾನು ಅವ್ರನ್ನ ನೋಡೇ ಇಲ್ಲ. ಹೇಳಿ ಸರ್, ಯಾರು ನಿರ್ಮಾಪಕರಲ್ಲಿ ಸಿನಿಮಾದ ಹೇಳಿ ಸರ್. ಯಾಕೆ ಅವ್ರು ಸರ್ ಟಿಂಗ್ ಕೊಡೋದು, ಅವ್ರು ತೋರ್ಸೋದಿಲ್ಲ. ಆಯ್ತು, ಅಯೋಧ್ಯಾರಾಮ್ ಪ್ರೊಡಕ್ಷನ್ ಮೈಸೂರಿನ ನೋಡಿ, ಅದು ಹೇಳ್ಬೇಕಲ್ವಾ. ಹೌದು, ಅವ್ರ ಪಾಪ ನನ್ನ ಕ್ಯಾಮ್ರಾ ಮುಂದೆ ಕಷ್ಟ. ಶೋಭರಾಜ್ ಸರ್ದೆಲ್ಲ ಸಿನಿಮಾ ನೋಡ್ಕೊಂಡು ಬೆಳೆದೋ, ನಾನು ಹೆಂಗೆ ಬರಲಿ ಅಂತ ಹೇಳ್ತಿದ್ರು. ಎಲ್ಲೇ ಇರಲಿ, ಅವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಆಲ್ ದಿ ಬೆಸ್ಟ್. ಸೊ ನಿಮ್ಮೆಲ್ಲರಿಗೂ ಗೊತ್ತಾಗಿ ಭವ್ಯ ಮೇಡಮ್ ನಾವೆಲ್ಲ ನೋಡಿದ್ದೀವಿ ಅವರು ಸಿನಿಮಾಗೆಲ್ಲ. ಅವಾಗಿಂದ ನಮಗೆ ಭಾಳ ಇಷ್ಟ. ಸೊ ಅವ್ರ ಜೊತೆಲೆ ನಮಗೊಂದು ಸ್ಕ್ರೀನ್ ಶೇರ್ ಮಾಡೋಂಥ ಚಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ಹೊಸ ಹೀರೋಯಿನು. ಇನ್ನು 5 ನಿಮಿಷಕ್ಕೆ ನಿಮ್ಗೆ ಬೈತಾರೆ ಸರ್, ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ. 5 ನಿಮಿಷಕ್ಕೆ ಬೈತಾರೆ ನಿಮಗೆ, ಇವನ್ನೆಲ್ಲ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಅಮ್ಮ ಜೊತೆ ಸೀನ್ಗಳಿದೆ, ಭಾಳ ಖುಷಿ ಆಯಿತು. ಈ ಸಿನಿಮಾ ನಮ್ಮ ಪ್ರಥಮ್ಗೆ ಒಂದು ಆ್ಯಕ್ಷನ್ ಇರೋದು ಒಂದು ಲೇಬಲ್ ಸಿಗಲಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಪ್ರಥಮ್, ಆಲ್ ದಿ ಬೆಸ್ಟ್ ಫಾರ್ ದಿ ಕುಕಿಂಗ್. ನೋ ಕುಕಿಂಗ್. ಸರ್ ಇದು ಅದು ಎಂಡಿಂಗ್ ಕ್ಲೈಮ್ಯಾಕ್ಸ್ ಎಲ್ಲ ಆಗಿರ್ತದೆ. ಅವ್ರ ತಾಯಿ ಹತ್ರ ಮಾತಾಡೋ ಸೀನ್ಗಳು, ಸ್ವಲ್ಪ ಲಿಂಕ್ಗಳಿತ್ತು, ಅವನ್ನೆಲ್ಲ ಮುಗಿಸ್ತಾ ಇದ್ದೀವಿ. ಸೊ ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದಿದೆ ಸಿನಿಮಾ. ಸೊ ಇನ್ನೇನು 1-2 ಫೈಟ್ ಬ್ಯಾಲೆನ್ಸ್ ಇದೆ, ಮುಗೀತು. ಸೊ ಇಲ್ಲಿ ಆದಷ್ಟು ಬೇಗ ಬರುತ್ತೆ ಸರ್. ಅವ್ರಿಗೆ ಊಟ ಬ್ಯಾಲೆನ್ಸ್ ಇಡ್ತಾರೆ, ಪೇಮೆಂಟ್ ಬ್ಯಾಲೆನ್ಸ್ ಇಡ್ತಾರೆ, ಫೈಟ್ ಬ್ಯಾಲೆನ್ಸ್ ಇಡ್ತಾರ. ಅಯ್ಯಪ್ಪ, ಅವ್ರ ಮುಖ ನೋಡಿ,
ಫೈಟ್ ಬ್ಯಾಲೆನ್ಸ್ ಇರ್ತದೆ. ಸರ್ ಬನ್ನಿ ಎರಡು ಬ್ಲಾಸ್ಟ್ ಮಾಡಮ್ಮ ಸರ್, ಬನ್ನಿ ಸರ್ ಅಲ್ಲಿ ಬನ್ನಿ. ಬೇರೆಯವ್ರು ನಾವೆಲ್ಲ ಮೈ ಬಗ್ಸ್ ದುಡಿದು ಸಂಪಾದನೆ ಮಾಡಿರೋದು. ಬೇರೆಯವ್ರ ಮನೆ ಅವ್ರ blast ಆಸೆ ಮಾಡಿ- ಸರ್ ನಿಮ್ಮನ್ನ ಹಂಗೆ ತೋರಿಸ್ಬೇಕಂತ. ಅಲ್ಲ ಬೇರೆಯವ್ರ ಮನೆ ಬ್ಲಾಸ್ಟ್ ನೀವು ಮಾಡಿ ಬರೀ ಅವ್ರ ಮನೆ ಅಳಿಯ ಇವ್ರ ಮನೆ ಅಳಿಯ ಅಂತ ಸಿನಿಮಾ ಮಾಡಿದ್ರಿ. ಸ್ವಲ್ಪ ಆಕ್ಷನ್ ಸಿನಿಮಾಗಳಾದ್ರು ಮಾಡಿ. ಅದು ನೋ ಕೊಕೇನ್ ಅಂದಮೇಲೆ ಎಲ್ಲರಿಗೂ ಈಗ ನಡೀತಾ ಇರೋದಂಗೆ ಪ್ರಪಂಚದಲ್ಲಿ ಎಲ್ಲ ಕಡೆ ಡ್ರಗ್ಸು, ಗಾಂಜಾ ಗೀಂಜಾ ಅಲ್ಲ. ಸೊ ಅದ್ರ ಬಗ್ಗೆ ಸಿನಿಮಾ ಮಾಡಿದ್ದೀವಿ. ಸ್ವಲ್ಪ ಸಮಾಜಕ್ಕೆ ಏನೋ ಒಂದು ಮೆಸೇಜ್ ಹೇಳಬೇಕು ಅಂತ. ಸೊ ಒಳ್ಳೇದಾಗಲಿ ಪ್ರಥಮ್ ಅವ್ರಿಗೆ, ಈ ಟೀಮ್ಗೆ ಒಳ್ಳೇದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸರ್. ಎಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಅಲ್ವಾ ಸರ್? ಹಂಗಿಲ್ಲ, ಹಂಗೇನ ಮನ್ಸಿಗೆ ಯಾಕಾದ್ರೆ ಒಪ್ಕೊಂಡು ಅಂತಿದ್ಯಾ ಹೇಳಿ ಹೇಳಿ. ಅದೆಲ್ಲ ಹೇಳಕ್ಕಾಗಲ್ಲ ಅದು. ಅಲ್ಲ, ಅದು ನನ್ನ ರಿಯಾಕ್ಷನ್ ಅಲ್ಲೇ ನಿಮ್ಗೆ ಗೊತ್ತಾಗಿದೆ. ಅಲ್ಲ ಅಲ್ಲ, ಇಲ್ಲಿ ನಾನು ಒಬ್ಬಂದೇ ಆಗಿದ್ರೆ ಬೇಜಾರಿಲ್ಲ. ಎಲ್ಲ ಲೈನ್ ನೋಡಿ. ಯಾಕಣ್ಣ ಕೋಟೆ ಅಣ್ಣ ಅಲ್ಲಿ ನೋಡಿ ಮಾತಾಡೋಣ. ಅಣ್ಣ ಗೋಪಿ ಅಣ್ಣ ಎಲ್ಲ ಅದ್ಭುತ ಮುಗೀತಲ್ಲಪ್ಪ ಅಂತ ಕೈ ಮುಗಿತಾ ಇರ್ದಪ್ಪ. ಹಂಗಲ್ಲಪ್ಪ, ಅಲ್ಲ ಆ ಥರನೂ ಆಗುತ್ತೆ. ಆ ಥರ ಇದೆ ಅಲ್ಲ. ಎಲ್ಲರಿಗೂ ತುಂಬ ಖುಷಿ. ಬಟ್ ಏನು ಹೇಳಿ ಸರ್, ಹೇಳಂಗೆ ಇಲ್ಲ ಸರ್. ಏನಾರು ಹೇಳಿ ಹೇಳಂಗಿಲ್ಲ ಶೋಭ. ಇಲ್ಲ 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 ನೀವು ಇಲ್ಲ ಸರ್. ನೀವು ಯು ಆರ್ ಆಲ್ವೇಸ್ ನೀವು ಅಂತಾರೆ ಹೆಂಗಂದ್ರೆ ಪರ್ಫೆಕ್ಟ್ ಮ್ಯಾನ್. ನಿಮ್ಮ ಜೊತೆ ನಾವಿದ್ದೀವಲ್ಲ, ವಿ ಆರ್ ನಾಟ್ ಪರ್ಫೆಕ್ಟ್. ಅದೇ ಅದಕ್ಕೂ ಅಷ್ಟು. ಸೊ ಒಳ್ಳೇದಾಗಲಿ ಪ್ರಥಮ್ ಅವ್ರಿಗೆ. ಬಟ್ ಇನ್ನೂ ಕಮ್ಮಿ ಮಾಡಿಲ್ಲ. ಏನ ಅಷ್ಟೇನೋ ಇದು. ಅಣ್ಣ ಅವ್ರು ಏನು ಅನ್ಕೊಂಡ್ರೆ ಪ್ಯಾಂಟ್ ಹಾಕೊಂಡ್ರೆ ಪೆಟ್ರೋಲ್ ಬ್ಯಾಂಕ್ ಅದು ನಿಮಗೂ ಹೇಳಿದ್ರು, ನನಗೆ ಪೆಟ್ರೋಲ್ ಬಾಂಬ್ ಮತ್ತು ನಿಮ್ಗೆ ಪೆಟ್ರೋಲ್ ಬ್ಯಾಂಕ್ ಅಂದ್ಬಿಟ್ಟು. ಸೊ ಸೊ ಎಲ್ಲರೂ ಈ ಬಿಡ್ತಾರೆ ಅವ್ರು ಹಂಗಂದ್ರೆ ಸಾಕು. ಇದಷ್ಟಕ್ಕೆ ಯಾಕೆ ಶೋಭರಾಜ್ಗೆ ಹಿಂಸೆ ಕೊಟ್ಟಿದ್ದು ಹೆಂಗೆ ಹಾಕ್ಬಿಟ್ಟು ಅದನ್ನು ಹೊಡಿತಾರೆ. ನೀವು ಹೇಳಿ ಕರೆಕ್ಟ್. ಅದೇ ನೋಡಿ, ಒಳ್ಳೆ ಹೇಳ್ಕೊಡ್ತಾ ಇದ್ದೀಯ. ಒಳ್ಳೇದೇ, ಒಳ್ಳೆ ಹುಡುಗ ಅಂತ ಎಲ್ಲರಿಗೂ ಗೊತ್ತಿಲ್ವಾ ಸರ್? ನೀವು ಇವ್ರು ಕರೆದಾಗ ಇವರು ಪ್ರೆಸ್ ಮೀಟ್ ಅಂದಾಗ ಎಷ್ಟು ಪ್ರೀತಿಯಿಂದ ಬರ್ತೀರಾ ಅಂದರೆ ನೀವು ಅವ್ರ ಹೃದಯನ ಗೆದ್ದಿದ್ದೀರಾ ಸರ್. ಥ್ಯಾಂಕ್ ಯು. ಆಲ್ವೇಸ್. ಸೊ ನೀವು ಮಾತಾಡಿದ್ರೂ ಏನೋ ಅದ್ರ ಕ್ವಾಲಿಟಿ ಇರ್ತದೆ, ಅದ್ರ ಕ್ವಾಂಟಿಟಿ ಇರ್ತದೆ ಅಂತ ಗೊತ್ತು. ಸೊ ನಿಮಗೆ ಒಳ್ಳೇದಾಗ್ಬೇಕಂತಲೇ ತಾನೆ ಅಲ್ವಾ ಸರ್ ನೀವೆಲ್ಲ ಬಂದಿರೋದು. ಸೊ ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ. ಸೊ ನೀವು ಹಾಕಿರೋ ನಿಮ್ಮ ನಿರ್ಮಾಪಕ ಹಾಕಿರೋ ಬಂಡವಾಳ ವಾಪಸ್ ಬರಲಿ. ನಿಜವಾಗ್ಲೂ ಹೇಳಿದಲ್ಲ, ತುಂಬ ಚಾಲೆಂಜಿಂಗ್, ತುಂಬ ಪ್ರೀತಿಯಿಂದ ಮಾಡಿರೋದು. ಸೀರಿಯಸ್ಲಿ ಇವರೆಲ್ಲ ಈ ಸಿನಿಮಾ, ಇವ್ರ ಜೊತೆ ಸಿನಿಮಾ ಮಾಡಿಲ್ಲ, ಸಿನಿಮಾ ಕಲ್ತಿದ್ದೀನಿ. ಇವರಾಗಲಿ ಕೋಟೆ ಪ್ರಭಾಕರ್ ಸರ್ ಆಗಲಿ, ಅವ್ರು ಮಾತಾಡಬೇಕು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನೋ ಕೊಕೇನ್ ಈ ಸಿನಿಮಾಲ್ಲಿ ಮೈನ್ ವಿಲನಾಗಿ ಪಾತ್ರ ಮಾಡ್ತಾಯಿದ್ದೀನಿ. ಎಲ್ಲ ಸಿನಿಮಾಲು ಶೋಭಿ ಜೊತೆ ಮಾಡ್ತಾಯಿದ್ದೆ. ಈ ಸರಿ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟವ್ರು ಅವರು, ವಿಲನಾಗಿ ನಾನು ಮಾಡ್ತಾಯಿದ್ದೀನಿ. ಪ್ರಥಮ್ ಜೊತೆ ಮೊದಲು ಕರ್ನಾಟಕ ದಾಳಿ ಅಂತ ಮಾಡಿದ್ದೆ. ತುಂಬ ಒಳ್ಳೆ ಅದ್ಭುತವಾದ ಪಾತ್ರ ಅದು. ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಅದು. ಈ ಸಿನಿಮಾಲ್ಲಿ ನಾನೇ ಬೇಕು ಅಂದ್ಬಿಟ್ಟಿದ್ದಾನೆ ಪ್ರಥಮ್. ತುಂಬ ಫೋರ್ಸ್ ಮಾಡಿದ್ರಾಗ ನಾನು ಫುಲ್ ಬ್ಯುಸಿ ಇದೆ. ಇಲ್ಲ ಅಣ್ಣ, ಇಲ್ಲ ಈ ಥರ ಕಾಂಬಿನೇಷನ್ ಇದೆ, ಮಾಡ್ಬೇಕು ನೀವು ಅಂದರು. ಬಟ್ ಏನಂದರೆ ಈಗ ಆಗ್ತಾ ಇರೋ ಪ್ರಾಬ್ಲಮ್ ಏನು ಅಂದರೆ, ಅವ್ರದ್ದು ಫೋನ್ ಬಂತು ಅಂದರೆ 10 ನಿಮಿಷ ನಾನು ಇಟ್ಕೊಂಡು ಆಮೇಲೆ ಮಾತಾಡ್ತೀನಿ. ಏನು ಮಾತಾಡ್ಬೋದು ಅಂತ ಸಡನ್ ಡೇಟ್ಗಳು, ಅದು ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆಮೇಲೆ 2 ಫೈಟ್ ಮಾಡಿದ್ದೀನಿ ಪ್ರಥಮ್ ಜೊತೆ. ಎಕ್ಸ್ಟ್ರಾರ್ಡಿನರಿ ಫೈಟು. ಅಂದರೆ ಸುಮಾರು ಜನ, ಅಂದರೆ ಅಣ್ಣವರಿಂದ ಎಲ್ಲ ಹೀರೋಗಳ ಜೊತೆ ಓದಿ ತಿಂದಿದ್ದೀನಿ. ಬಟ್ ಪ್ರಥಮ್ ಮಾತ್ರ ಅಂತ ಡಿಫ್ರೆಂಟಾಗಿ ಫೈಟ್ ಮಾಡಿದ್ದಾನೆ ಸಿನಿಮಾಲ್ಲಿ. ಇನ್ನೊಂದು ಫೈಟ್ ಬ್ಯಾಲೆನ್ಸ್ ಇದೆಯಲ್ಲ ಸರ್, ಆ ಫೈಟ್ ಇನ್ನೊಂದು ಬ್ಯಾಲೆನ್ಸ್ ಇದೆ. ಇನ್ನು ಚಿಕ್ಕಮಂಗ್ಳೂರಲ್ಲೇನೋ ಮಾಡೋಣ ಅಂತ ಇದ್ದಾರೆ. ಆಮೇಲೆ ಆಲ್ ದ ಬೆಸ್ಟ್ ಪ್ರಥಮ್, ಒಳ್ಳೇದಾಗಲಿ. ಆಮೇಲೆ ಇವತ್ತು ಬೆಳಿಗ್ಗೆನೂ ಸಡನ್ನಾಗಿ ಫೋನ್ ಮಾಡೋರು, ಈ ಥರ ನಿಮ್ಮ ಜೋಡಿ ಬರಬೇಕು ಅಂತ. ನಾನು ಊರಾಕಪ್ಪ, ನಾನು ಸಿನಿಮಾ ಮಾಡಿದ್ದೀನಿ, ನಾನು ಬರ್ತೀನಿ ಅಂದರೆ, ಇಲ್ಲ ನೀವು ಬರಲೇಬೇಕು. ಯಾಕಂದರೆ ಬಿಗ್ ಬಾಸ್ ವಿನ್ನರ್ ಬೇರೆ ಅವರು, ನಾವು ಜೋಡಿ ನಂಬರ್ 1 ವಿನ್ನರು. ಗೆದ್ದಿರೋದು ಜೋಡಿ, ಈ ಸಿನಿಮಾದಲ್ಲಿ ಇವರೇ ಕೇಳಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಈ ನೋ ಕೊಕೇನ್ ಮೇಲೆ ಇರಲಿ. ಆಮೇಲೆ ಭವ್ಯ ಮೇಡಮ್ ಅವ್ರ ಜೊತೆ ಮಾಡೋ ಅವಕಾಶ ಇನ್ನೂ ನಮ್ಗೆ ಬಂದಿಲ್ಲ. ಯಾಕಂದ್ರೆ ಅವ್ರ ಜೊತೆ ಅವ್ರ ಸಿನಿಮಾಗಳೆಲ್ಲ ನೋಡಿ ಬೆಳೆದವ್ರು ನಾವು. ಆದಷ್ಟು ಬೇಗ ಮಾಡೋಣ ನಮ್ಮ ಜೊತೆಗೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇವತ್ತು ನಮ್ಮ ನೋ ಕೊಕೇನ್ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದೀವಿ. ಇನ್ನು ಬ್ಯಾಲೆನ್ಸ್ ಉಳಿದ್ರೆ ಒಂದಷ್ಟು ಆಗ್ಬೋದೇನೋ ಒಂದಿನ ಪ್ಯಾಚ್ ವರ್ಕು. ತುಂಬ ಚೆನ್ನಾಗಿ ನಡೀತಾ ಇದೆ ಸಿನಿಮಾ. ಪ್ರಥಮು ಸ್ವಲ್ಪ ವಟ ಅಂತ ಮಾತು ಜಾಸ್ತಿ ಇರ್ಬೋದು, ಮನಸ್ಸು ಚೆನ್ನಾಗಿದೆ. ಯಾಕಂದರೆ ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ನಮ್ಮ ತಂದೆ ತೀರ್ಕೊಂಡಾಗ ಏನು ಹೇಳಿಲ್ಲ ಕೇಳಿಲ್ಲ.
ಸೀದಾ ನನ್ನ ಹಳ್ಳಿ ಊರಲ್ಲಿ ಬಂದು ಸೀದಾ ಸಾಧುವಾಗಿ ಕೂತು ನನ್ನ ತಂದೆ ಕಾರ್ಯದಲ್ಲಿ ಇದ್ದರು ಪಾಪ. ಅಲ್ಲಿ ಯಾರು ಜನಗಳು ನಮ್ಮ ಊರು ಹಳ್ಳೀಲಿ ಬಂದು ಇದ್ದು ಅವತ್ತು ಬಂದರು. ಅದರಿಂದ ಮಾತು ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಅವರು ಕೆಲಸದಲ್ಲಾಗಲಿ ಮತ್ತೊಂದಾಗಲಿ ಅಂದರೆ ಹೇಳೋದು ಅವ್ರದ್ದು ಅಭ್ಯಾಸ. ಕೆಲವ್ರು ಮೌನಿ, ಕೆಲವರು ಮಾತು ಜಾಸ್ತಿ. ಅದು ಕೆಲವೊಂದು ಸತಿ ಕೆಲವ್ರಿಗೆ ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಅನ್ಬೋದು. ಏನು ಮಾಡೋಕ್ಕಾಗಲ್ಲ, ಒಬ್ಬರು ಮಾತೇ ಆಡಲ್ಲ ಅಂತಾರೆ. ಅದರಿಂದ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ಗಿಫ್ಟ್ ಅದು ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ಬಿಡ, ಪುಷ್ಪಕ ಭವನ 2. ಯಾರೋ ಪುಣ್ಯಾತ್ಮ ಶೋಭರಾಜ್ ಹೇಳಿದ್ರು, ಯಾರೋ ಪುಣ್ಯಾತ್ಮ ಶೋಭರಾಜ್ ಸರ್ ಅದೇ ಹೇಳಿದ್ರು. ಡೈಲಾಗ್ ಇಲ್ಲ, ಅದೇ ಯಾರೋ ಪುಣ್ಯಾತ್ಮರ ಪಕ್ಕ ಇಲ್ಲ ಶೋಭರಾಜ್ ಸರ್ ಇದಾಗುತ್ತೆ, ಸಿನಿಮಾ ಆಗುತ್ತೆ ಖಂಡಿತವಾಗ್ಲು. ಶೋಭರಾಜ್ ಯಾಕಂದ್ರೆ ವಾಟ್ ನೆಕ್ಸ್ಟ್ ಅಂತಂದ್ರೆ ಅವ್ರ ಮಾತನ್ನ ನಿಲ್ಲಿಸಿ ಒಂದು ಮೂಕ ಪಾತ್ರದಲ್ಲಿ ಮಾಡೋದೇ ಅದೊಂದು ಚಾಲೆಂಜಿಂಗ್. ಅವ್ರು ಅಲ್ಲ ಈಗಲೂ ಮಾಡಲ್ಲ ಅಂತಿಲ್ಲ, ಹೀರೋಯಿನ್ ಸಿಗ್ತಿಲ್ಲ. ಯಾಕಂದ್ರೆ ಹೀರೋಯಿನ್ಗೆ ಕಣ್ಣು ಕಾಣಲ್ಲ, ಕಿವಿನ ಕೇಳಿಸಲ್ಲ, ಅವಳು ಬೇಕು. ಇಲ್ಲ, ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ, ಅದು ಮಾಡಿ. ಅದರಿಂದ ಇನ್ನು ನಮ್ಮ ಮಾಸ್ಟರ್ ನಿರ್ದೇಶನ ಕೌರವ್ ಮಾಸ್ಟರ್ ಜೊತೆ ಒಂದು 6-7 ಸಿನಿಮಾ ಮಾಡಿದ್ದೀನಿ. ಅವರು ಪ್ರೊಡ್ಯೂಸರ್ ಡಾರ್ಲಿಂಗ್ ಅವರು. ಯಾಕಂದರೆ ಕೆಲಸ ನೀವು ಬೇಕಾದ್ರೆ ಅವ್ರು ಬೆಳಗ್ಗಿನ ಸಂಜೆ ತನಕ ಬನ್ನಿ ಶೂಟ್ ಮಾಡೋದು. ಅನಾವಶ್ಯಕವಾಗಿ ಬೇರೆ ಏನೋ ಅದು ಲೇಟು ಅವೆಲ್ಲ ಇಲ್ಲ. ಇವತ್ತು ಇಷ್ಟಿದೆ, ಇಷ್ಟು ಮಾಡಬೇಕು ನೀಟಾಗಿ ಎಲ್ಲರಿಗೂ ಕೂಡ ಹೇಳ್ಕೊಂಡು ಪ್ರೋತ್ಸಾಹ ಮಾಡಿಕೊಂಡು ನಮ್ಮಲ್ಲಿ ಉತ್ಸಾಹ ಬರೋಂಗೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಮಗೊಂದು ಉತ್ಸಾಹ ಬರಬೇಕು. ಹಂಗೆಲ್ಲ ಪ್ರೇರೇಪಣೆ ಮಾಡಿಕೊಂಡು ಅದು ಯಾವುದು ಸೀನ್ ಆಗಲಿ ಫೈಟ್ ಆಗಲಿ ಎಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದರಿಂದ ಪ್ರೊಡ್ಯೂಸರ್ ಡಾರ್ಲಿಂಗ್ ಅಂತ ಹೇಳ್ಬೋದು ನಮ್ಮ ಕೌರವ್ ಮಾಸ್ಟ್ರು. ಇನ್ನು ಹೀರೋಯಿನ್ನು ಆರ್ನಾ ಇದ್ದಾರೆ, ತುಂಬ ಚೆನ್ನಾಗಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಅಲ್ಲಿ ಇಬ್ಬರದ್ದು ನಾನು ಶೋಭೆ ಅಣ್ಣ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಶೋಭೆ ಅಣ್ಣ ಮತ್ತು ಕೋಟೆ ಪ್ರಭಾಕರ್ ಸರ್ ಇಬ್ಬರದ್ದು ಒಳ್ಳೆ ಡಾನ್ ಕ್ಯಾರೆಕ್ಟರ್ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ಅಣ್ಣ ಅದರದ್ದು ಒಂದು ಡಾನ್ ಕ್ಯಾರೆಕ್ಟ್ರು, ಅವರ ಕಮಿಷನರ್ ಥರದ್ದು ಒಂದು ಕ್ಯಾರೆಕ್ಟರ್ ಐತೆ. ನಂದು ಈ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಪಾತ್ರಧಾರಿ, ಇವರ ಕೆಳ ಅಂಥದ್ದವರು. ಅಂದರೆ ಹೊರಗಡೆ ಹೋದಾಗ ಸುಮ್ಮನೆ ಲೂಸ್ ಟಾಕ್ ಮಾತಾಡ್ಬಿಡೋದು, ಏನೇನೋ ಮಾತಾಡ್ಬೋದು, ಸೀರಿಯಸ್ನೆಸ್ ಇಲ್ಲ, ಏನೋ ಮಾತಾಡಿ ಏನೇನೋ ಸಿಕ್ಕಾಕೊಂಡು ಏನೇನೋ ಆಗೋವಂಥ ಒಂದು ಪರಿಸ್ಥಿತಿಯ ಅಧಿಕಾರಿ ಪಾತ್ರ ಪಾಪ. ಅದಕ್ಕೆ ಒಂದು ಡೈಲಾಗ್ ಇತ್ತು, ಹೇಳ್ಬೋದು ಅದನ್ನ. ಸಿಕ್ಕಾಕೊಂಬಿಟ್ಟು ಚೆನ್ನಾಗಿ ರುಬ್ತಾರೆ ಇವರು. ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ ಕೆಲವೊಂದು ಸೀಕ್ರೆಟ್ ಇರ್ತಾರೆ, ಹೊರಗಡೆ ಹೋಗಿ ನೀನು ಪೊಲೀಸರಿಗೆ ಲಾಯಕ್ಕಿಲ್ಲ, ಹಿಂಗೆಲ್ಲ ಮಾಡಿದೆಯಲ್ಲ ಅಂತ ಹೇಳ್ತಾರೆ. ನಾನು ಎಲ್ಲ ಲೀಕ್ ಆಗೋಯ್ತು ಅಂತ ಹೇಳ್ತಾರೆ. ಇವತ್ತು ಪೇಪರ್ಗಳೇ ಲೀಕ್ ಆಗಿಬಿಟ್ಟು ದೊಡ್ಡ ಇಶ್ಯೂ ಆಗಿದೆ. ಇನ್ನು ಈ ಥರದ್ದೆಲ್ಲ ಹೋಗಲ್ವ ಸರ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಸರ್ ನನ್ನ ಕೆಲಸದಿಂದ ತೆಗ್ಬಿಟ್ರಾ ಇಲ್ಲ ಏನೋ ಡಿಸ್ಮಿಸ್ ಮಾಡಿಬಿಡ್ತೀರಾ ಅಂತ. ಕೊನೆಗೆ ಅವರು ನನಗೆ ಎಕ್ಸಿಟ್ ಕೊಟ್ಟು ಇಲ್ಲ ಹೋಗು ಅಂತಾರೆ. ಆವಾಗೊಂದು ಅವ್ರಿಗೆ ಏನಾದರೂ ಕೃತಜ್ಞತೆ ಸಲ್ಲಿಸ್ಬೇಕಲ್ಲ. ಅದಕ್ಕೆ ಡೈಲಾಗ್ ಇತ್ತು, ಏನೋ ಸರ್ ನಿಮ್ಮಿಂದ ಬದುಕೊತೀನಿ, 2 ಹೆಂಡತಿ 3 ಮಕ್ಕಳು, ಒಂದು 4 ಜನ ಔಟ್ಸೈಡ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಆದ್ದರಿಂದ ನೆಕ್ಸ್ಟ್ ಒಂದು ಮಗು ಆದರೆ ನಿಮ್ಮ ಹೆಸರೇ ಇಡ್ತೀನಿ ಅಂತ. ಆದರೆ ಹೆಸರು ಬೇರೆ ಇದೆ, ಆದರೆ ಜನರಲ್ಲಿ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ಪ್ರಥಮ್ ಅವರು ನಾವು ಸೇರ್ಕೊಂಡಿರ್ತೀವಿ. ಹೆಣ್ಣಾದರೆ ಶೋಭಾ ಅಂತ ಇಡ್ತೀವಿ, ಗಂಡಾದರೆ ಶೋಭರಾಜ ಅಂತ ಇರ್ತೀವಿ. ನಮಸ್ಕಾರ ಸರ್ ಅಂದ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತೀವಿ. ಸುಮ್ಮನೆ ಕಾಮಿಡಿಗೆ ಅಷ್ಟೇ. ನಮ್ಮ ನೋಡಿದಾಗ ಜನ ಏನೋ ಒಂದು ಕಾಮಿಡಿ ಮಾಡಲಿಲ್ಲ ಅಂತಾರೆ ಅಂದ್ಬಿಟ್ಟು ಸುಮ್ಮನೆ ಅದು ಒಂದು ಸೀನ್ ಅದು ಹೇಳಿದೆ. ಅದರಿಂದ ಈ ಸಿನಿಮಾದಲ್ಲಿ ಭವ್ಯ ಮೇಡಮ್ ಜೊತೆ ಒಂದು 4-5 ಸಿನಿಮಾ ವರ್ಕ್ ಮಾಡಿದ್ದೀನಿ. ಅವರು ಹಿರಿಯ ನಟಿ ಅನ್ನೋ ಹಮ್ಮು ಬಿಮ್ಮು ಯಾವುದೂ ಇಟ್ಕೊಂಡಿಲ್ಲ. ಹೊಸಬರಾದರೂ ಬಂದ್ರಪ್ಪ ಕೂತ್ಕೊಳ್ಳಿ, ಬೇರೆ ಸಿನಿಮಾ ಎಲ್ಲ ನೋಡಿದ್ದೀವಿ. ಅವರು ನಮಗೆ ಕ್ಯಾರವನ್ ಬೇಕು, ಅದು ಬೇಕು, ಇದು ಬೇಕು, ಇಂಥ ಊಟನೇ ಬೇಕು ಅಂತ ಯಾವುದು ಕೇಳಿಲ್ಲ. ಇವ್ರನ್ನೆಲ್ಲ ನೋಡಿ ಕಲಿಯೋಂಥದ್ದು ಭಾಳ ಇದೆ. ಹಾಗೆಯೇ ನಮ್ಮ ಸಿದ್ದು ಅವರು DOP ತುಂಬ, ನಮ್ಮ ಸಿದ್ದು ಸರ್ ಇದ್ದಾರೆ. ಹಂಗೆ ನಮ್ಮ ಮಗು ಅಂಕಲ್ ಚಿಕ್ಕಪ್ಪ ಅಂತ ಕರಿತಿರ್ತಾಳೆ ನಮ್ಮ ಸುಸ್ಸು, ಚೋಟು. ಸೊ ಚಿಕ್ಕಪ್ಪ ಅಂತ ಯಾವಾಗಲೂ ಕರಿತಾ ಇರ್ತಾಳೆ. ಸುಷ್ಮಾ ಮತ್ತು ನಾನು ಮತ್ತು ಕೋಟೆಯಣ್ಣ ಮಾಲತಿ ಅಕ್ಕ ಎಲ್ಲ ಸೇರಿ ಒಂದು ರಿಯಾಲಿಟಿ ಶೋ ಮಾಡಿದ್ವಿ ಜೀ ಕನ್ನಡದಲ್ಲಿ, ಜೋಡಿ ನಂಬರ್ 1 ಅಂತ. ತುಂಬ 30 ವರ್ಷದ ದಾಂಪತ್ಯ, ಅವರ ಒಂದು ಟಾಸ್ಕ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಅದರಿಂದ ಈ ಸಿನಿಮಾದಲ್ಲಿ ಮತ್ತೆ ನಾವೆಲ್ಲ ಸೇರಿರೋದು ಒಂದು ರೀತಿಯಲ್ಲಿ ಫ್ಯಾಮಿಲಿ ವಾತಾವರಣ ಇತ್ತು. ಇಲ್ಲೂ ಫ್ಯಾಮಿಲಿ ವಾತಾವರಣ ತುಂಬ ಚೆನ್ನಾಗಿತ್ತು. DOP ಸರ್ ಬಂದರು, ಸಿದ್ದು ಸರ್. ಇಲ್ಲಿ ಈ ಕಡೆ ಬೇಕಂದ. ಹಾಂ ಸರ್. ಸರ್ ಮಾಡಿದ್ದೆ, ಹೋಗಿ ತಗ್ಸವ್ರೆ ಇವರು. ಯಾವ ಸಿನಿಮಾ ಅಂತ ಕೇಳಿ ಸರ್, ಇಲ್ಲ ಯಾವುದು ಗೊತ್ತೇ ಹೇಳ್ತೀವಿ. ಫಸ್ಟ್ ನೈಟ್ ವಿತ್ ದೇವ ಅವ್ರ ಜೊತೆ ಸುಮಾರು ಸಿನಿಮಾ ಮಾಡಿದ್ದೀನಿ. ಒಂದು ಸಿನಿಮಾ ಏನಾಯಿತು, ಆ ಸಿನಿಮಾ ಹೆಸರು ಕೊಡೆಮುರುಗ ಸಿನಿಮಾದಲ್ಲಿ ಏನಾಯಿತು, ಇಬ್ಬರು ವ್ಯಕ್ತಿಗಳು ಅವಾಗ ತುಂಬ ಟಾಪಲ್ಲಿದ್ದರು ಎಲ್ಲ ಕಡೆ. ಒಂದು ಹುಚ್ಚ ವೆಂಕಟ್ ಅವರು, ಒಂದು ಪ್ರಥಮ್ ಅವ್ರದ್ದು. ಹುಚ್ಚ ವೆಂಕಟ್ ಪ್ರಥಮ್
ಇಬ್ಬರಿದೆ ಅಲ್ಲೇನು ಮಾಡಿದ್ದಾರೆ, ಒಂದು ಪಬ್ಲಿಕ್ಕಲ್ಲಿ ಸ್ವಲ್ಪ ಟಾಕ್ ಇವರೆಲ್ಲ ಇದು ಮಾಡ್ತಾರೆ ಅಂತ ಹುಚ್ಚ ವೆಂಕಟ್ ಅವ್ರ ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ಪ್ರಥಮ್ ಸರ್ದು ಅವ್ರು ಹೆಂಗೆ ಆಡ್ತಾ ಇದ್ದಾರೆ ಎಲ್ಲ ಬಿಗ್ ಬಾಸ್ ಬಂದಮೇಲೆ ಅವ್ರದ್ದು ಅಂತೇಳಿ ಅವ್ರದ್ದೊಂದು ಕ್ಯಾರೆಕ್ಟರ್ ಮಾಡಿದರು. ನಾನು ಹಿಂಗೆ ಪ್ರಥಮ್ ಸರ್ ನಿಮ್ಮದಿದೆ ಅದಕ್ಕೆ ವಾಯ್ಸ್ ಕೊಟ್ಬಿಟ್ಟಿದ್ದೆ ಅದರಲ್ಲಿ ಪೂರ್ತಿ. ಆಮೇಲೆ ಕೇಳ್ಬಿಟ್ಟು ಹೋಗಿ ನಿಮ್ಮ ಸಿನಿಮಾಗೆ ನಾನು ಬರ್ತೀನಿ ಅಂದ್ಬಿಟ್ಟು ಏನಕ್ಕೆ ನಂದು ಅದೆಲ್ಲ ವರ್ಕೌಟ್ ಆಗಲ್ಲ, ಕಟ್ ಮಾಡಿ ಆ ಕ್ಯಾರೆಕ್ಟರ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ರು. ಈಗ ಅದನ್ನ ಹೇಳಿ ಅಂತ ಕೇಳ್ತೀನಿ. ನಮಗೆ ಫೋನ್ ಮಾಡಲ್ಲ ಅವರು. ಈ ಸಿನಿಮಾದ ಮಾತಾಡೋಣ. ಈ ಸಿನಿಮಾದೇ ಹೇಳ್ತಾರೆ. ಅಲ್ಲ ಹೋದ್ಸಲ ನೀವೇ ಪಾಠ ಹೇಳ್ಕೊಟ್ರಿ. ಈಗ ಕೋಕೇನ್ಗೆ ಶುರು ಮಾಡಿ ಸರ್, ಅದೇ ಕರೆಕ್ಟ್. ಈಗ ಫಸ್ಟ್ ದೇವ ಸ್ಟಿಕ್ಕರ್ ಹಾಕೊಂಡ್ಬಿಟ್ಟಿದ್ದೆ. ಇಲ್ಲ ಸರ್, ಅದಕ್ಕೆ ಇವತ್ತು ನಿಮ್ಮ ಮಾತನ್ನು ಕೇಳ. ಈ ಕೊಕಂದ್ ಹೇಳಪ್ಪ. ಫಸ್ಟ್ ನೈಟ್ ವಿತ್ ದೇವ ಆಯಿತು, ಅದು ಚೆನ್ನಾಗಿ ಮಾಡಿಸಿದ್ರು, ಎಲ್ಲ ಆಯಿತು. ಅದೇನೋ ಹೊರದೇಶಕ್ಕೆಲ್ಲ ಪ್ರಶಸ್ತಿ ಬರುತ್ತೆ ಅಂತ ನಮ್ಮ ಹೆಸರೆಲ್ಲ ಕಳಿಸಿದ್ರು. ಇದರಲ್ಲಿ ನೋ ಕೋಕೇನ್ ಏನಪ್ಪ ಅಂದರೆ ಡೇಟ್ ಪ್ರಾಬ್ಲಮ್ಗಳು ಇವ್ರದ್ದಿದ್ದಾಗ ನಮ್ದಿದ್ದಾಗ ಹಿಂಗೆಲ್ಲ ಆಗ್ತಿತ್ತು. ಅವರು ಪ್ರಥಮ್ ಸರ್ ಬೆಳಿಗ್ಗೆ 24 hours 6 ಗಂಟೆಯಿಂದ ನೆಕ್ಸ್ಟ್ ಡೇ 6 ಗಂಟೆ ತನಕ ಯಾವಾಗಲಾದರೂ ಫೋನ್ ಬರ್ಬೋದು ನಮಗೆ. ಅವ್ರಿಗೆ ನಿದ್ದೆ ಟೈಮ್ ಅನ್ನೋದು ಗೊತ್ತಿಲ್ಲ. 3 ಗಂಟೆ ಬೆಳಗಿನ ಜಾವ, 1:15, 2 ಗಂಟೆ ಫೋನ್ ಮಾಡ್ತಾನೆ. ಅಣ್ಣ ಗೋಪಿಣ್ಣ ಎಲ್ಲಿದ್ದೀರಣ್ಣ? ನಾನು ಹೇಗಿದ್ದೀನಿ ಅಣ್ಣ, ನೋಡ್ಕೋಕೆಂದು ನೋಡೋಣ ಆಮೇಲೆ ಮಾಡ್ಬಿಡಮ್ಮ ಅಂತ ನಾನು ಹೇಳ್ತೀನಿ. ನೀನು ಯಾಕಣ್ಣ ಒಂದು ಡೇಟ್ ಕೊಡೋಣ ಒಂದೆರಡು. ಅಣ್ಣ ಈಗ ಇದು ಫಿಕ್ಸ್ ಅಣ್ಣ, ನೀನು ಯಾವುದೂ ಚೇಂಜ್ ಮಾಡ್ಕೊಂಬಿಡ. ಯಾವುದಣ್ಣ ಬ್ಯಾಲೆನ್ಸ್ ಅಣ್ಣ ಮೊನ್ನೆನೇ ಹಾಕಿದ್ದಲ್ಲಿ ನೋಡಲ್ವಣ್ಣ, ವಾಟ್ಸಪ್ ತೆಗಿರಿ, ಈಗ ಒಂದು ಚೂರು ವಾಟ್ಸಪ್ ತೆಗಿರಿ, ನೀವು ತೆಗಿರಿ ಅಣ್ಣ. ನೋಡಿದೆ ನನ್ನ ಮೇಲೆ ಅಪಪ್ರಚಾರ ಮಾಡಬೇಡಣ, ನೀನು ಈ ಥರ ಎಲ್ಲ ಮಾಡಬೇಡಣ ನೀನು. ಅಣ್ಣ ಬೆಳಿಗ್ಗೆ ಫಿಕ್ಸ್ ಅಣ್ಣ, ಎಲ್ಲ ಫಿಕ್ಸು. ನಮ್ಮ ತಾಯಣೆ ಕಣ, ನಾನು ಖಂಡಿತವಾಗ್ಲೂ ನಾಳೆ ಫಿನಿಷ್ ಮಾಡ್ಬಿಡ್ತೀವಣ್ಣ. ಅಣ್ಣ ಮಿಸ್ ಮಾಡಬಾರ್ದು ಕಣ ಇವತ್ತು ನಾಳೆ. ಆಮೇಲೆ ಒಂದು ವಿಷಯ ನಾನು ಮಾತಾಡ್ತೀನಿ ಅಣ್ಣ, 2 ಮಿನಿಟ್ಸ್ ಕೇಳಿಸ್ಕೊಡ್ರಣ್ಣ. ಒಂದು ವಿಷಯ, ಒಂದು 2 ನಿಮಿಷ ಅಣ್ಣ ಅಂತಾರೆ. 2 ನಿಮಿಷ ಅಲ್ಲ, 25 ಆಗಿರುತ್ತೆ ಅಣ್ಣ. ಇನ್ನೊಂದು 2 ನಿಮಿಷ ಅಣ್ಣ, ಒಂದು 2 ನಿಮಿಷ ಕೇಳಿಸ್ಕೊಂಡು ನಾನು ಫಸ್ಟು ನನ್ನ ಮಾತು ಕೇಳಿಸ್ಕಣ. ಯಾಕಣ್ಣ ಹಿಂಗೆ ಆಡ್ತೀಯಾ? ಒಂದು 2 ನಿಮಿಷ ಅಣ್ಣ ಕೇಳಿಸ್ಕಣ. ಈಗ ಇದೆಲ್ಲ ಮಾಡಿದ್ವಲ್ಲ ಅಣ್ಣ, ಇದಾದಮೇಲೆ ನಾನು ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ದೆಣ್ಣ, ಅದು ಯಾರಿಗೂ ಹೇಳ್ಬಾರ್ದು. ನೀವು ಜೋಡಿ ನಂಬರ್ 1 ವಿನ್ನರು ಕೋಟೇಶ್ವರರು ಮತ್ತು ನೀವು, ನಿಮ್ಮದು ಬರ್ಡೇ ಈಗ ಈ ವಾರದಲ್ಲಾಗಿದೆ. ಅದಕ್ಕೆ 2 ಸೇರಿ ಅಣ್ಣ ಒಂದು ಮಾಡಿಬಿಡಮ್ಮ, ಬನ್ನಿ ಅಣ್ಣ, ಸುಮ್ಮನೆ ಚೆನ್ನಾಗಿರುತ್ತೆ ಅಣ್ಣ. 1 ನಿಮಿಷ ಅಣ್ಣ, ಈಗ ಇನ್ನೊಂದೇ 1 ನಿಮಿಷ. ನಾನು ಮುಂದೆ ಮಾತು ನಾವು 2:15 ಮಾಡಿರೋದು 3 ಕಾಲ ಆಯ್ತಾಯ್ತಲ್ಲ. ಹ್ಞೂ ಅಂತ ಒಂದು ಸ್ಪೀಕರ್ ಆನ್ ಮಾಡಿ ಅನ್ನೋದು ಇಟ್ಬಿಟ್ಟು ಇವ್ರು ಇಟ್ಬಿಡೋದು. ಇವ್ರು ಹೇಳ್ತಾರೆ ಎಲ್ಲದಕ್ಕೂ ಅಣ್ಣ ಮಾತಾಡೋಣ, ಯಾಕಣ್ಣ ಅಣ್ಣ ಎಲ್ಲಿದ್ದೀರಿ ಅಂತ ಇರುತ್ತೆ ಅದು. ಆ ಥರದ್ದೊಂದು ರೆಕಾರ್ಡ್ ಮಾಡಿ ಒಂದ್ಸರಿ ಇಟ್ಬಿಟ್ಟಿದ್ದೆ ಹಂಗೂ. ಆದ್ರೆ ಏನಪ್ಪ ಅಂದರೆ ಅವ್ರಿಗೆ ನಿದ್ದೆ ಬರಲಿಲ್ಲ ಅಂದ್ರೆ ನಮಗೂ ನಿದ್ದೆ ಬರೆಸಲ್ಲ. ಬಟ್ ವಿಷಯ ಮಾತ್ರ ಕರೆಕ್ಟಾಗಿ ಅದನ್ನು ಹೇಳ್ತಾರೆ. ಅವರೊಂಥರ ಒಂದೊಂದ್ಸರಿ ಮಗು ಮನಸ್ಸು ಅನ್ನುತ್ತೆ, ಒಂದೊಂದ್ಸರಿ ಅದೇ ನಾನು ಹೇಳೋದಲ್ಲ, ಈಗ ಏನೋ ಮಾತಾಡಲ್ಲ ಅಂತಾರೆ, ಮಾತಾಡ್ತಾರೆ. ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಸಿನಿಮಾಗಾಗಿ ತುಂಬ ಶ್ರಮ ಪಡ್ತಾರೆ. ಒಂದು ಕೆಲಸ ಅಂದರೆ ಅದು ಯಾವುದೇ ಇರಲಿ, ಒಂದು ಓಪನಿಂಗ್ ಇರಲಿ, ಮತ್ತೊಬ್ಬರಿಗೆ ಏನಾದರೂ ಇರಲಿ, ಒಬ್ಬರು ಸಹಾಯ ಮಾಡೋದಿರಲಿ, ಹೇಳ್ತಾರೆ ಫೋನ್ ಮಾಡಿ, ಅಣ್ಣ ಒಬ್ರಿಗೆ ಹಿಂಗೆ ಆಗ್ಬಿಡ್ತಂತಲ್ಲ ಅಣ್ಣ, ಏನು ಮಾಡ್ತಾಯಿದ್ದೀರಿ ನೀವು, ಮಾಡೋಣ ಅವ್ರ ಮನೆಗೆ ಹೋಗಿದ್ದು ಬರೋಣ ಅಂತೆಲ್ಲ ಅದೆಲ್ಲ ಮಾಡ್ತಾರೆ. ಅದರಿಂದ ಈ ನೋ ಕೋಕೇನ್ ಸಿನಿಮಾ ಎಲ್ಲರ ಶ್ರಮ ಇದೆ. ಅದರಿಂದ ಒಳ್ಳೆಯದಾಗಲಿ. ಸ್ವಲ್ಪ ಡೇಟ್ಗಳು ಚೇಂಜ್ ಆಯಿತು ಸ್ವಲ್ಪ ದಿನದಲ್ಲಿ ಅಂತ ಹೇಳೋದು, ಹೆಚ್ಚು ಕಡಿಮೆ 2 ವರ್ಷದ ಮೇಲಾಯಿತು ಅನ್ಸುತ್ತೆ. 1.5 ವರ್ಷ 2 ವರ್ಷ ಅಂದ್ಕೊಳ್ಳಿ. ಟೋಟಲ್ 2 ವರ್ಷ ಆಯಿತು. ಇದು 6 ತಿಂಗಳಲ್ಲಿ ಮುಗಿಸ್ತೀವಿ ಅಂದದ್ದು. ಪಾಪ ಬಡ್ಜೆಟ್ಟು ಮತ್ತೊಂದು ಡೇಟ್ಸ್ ಅದರಿಂದೆಲ್ಲ ಆಗಿರ್ಬೋದು. ಬಟ್ ನೋ ಕೋಕೇನ್ ಅವ್ರಿಗೆ ಒಳ್ಳೆ ಕಾಮಿಡಿ ಮತ್ತೊಂದು ಅನ್ನೋ ಜಾನರ್ ಬಿಟ್ಟು ಒಂದು ಆ್ಯಕ್ಷನ್ ಜಾನರ್ನು ಕೊಡುತ್ತೆ ಅವ್ರಿಗೆ. ಜೊತೆಗೆ ಈ ಕಾನ್ಸೆಪ್ಟ್ ನನಗೆ ಭಾಳ ಇಷ್ಟ ಆಯಿತು. ಇವತ್ತು ಪ್ರೆಸೆಂಟು ಕೊಲೆ ಸುಲಿಗೆ ಮತ್ತೊಂದು ಯಾರು ಹಿಡಿದ್ರೂ ಅವರು ಮಾದಕ ವಸ್ತುಗಳನ್ನ ತಗೊಂಡಿರುವಂಥ ವ್ಯಕ್ತಿಗಳು, ಮಾದಕ ವಸ್ತು ತಗೊಂಡಿರೋ ಎಲ್ಲೆಲ್ಲೂ ಕೊಚ್ಚಾಟ, ಇದು ಯಾಕೆ ಮನಸ್ಸು ಬರುತ್ತೆ ಇವರಿಗೆ ಅಂದರೆ, ಕೆಲವರು ಒಂದು 80% ಮಾದಕ ವ್ಯಸನಿಗಳು ಇವರೆಲ್ಲ ತಗೊಂಡಿದ್ರು, ಚುಚ್ಚಿಬಿಟ್ರು, ಎತ್ಕೊಂಡು ಹೋದ್ರು ಅಂತೆಲ್ಲ ಬರುತ್ತೆ. ಇದು ಅಣ್ಣವರು ಆಕಸ್ಮಿಕ ಸಿನಿಮಾದಲ್ಲೂ ಡ್ರಗ್ಸ್ ಬಗ್ಗೆ ಮಾಡಿದರು, ಬೇಡ ಇವೆಲ್ಲ ಅಂತ. ದಯವಿಟ್ಟು ಮುಂದಿನ ಶಬ್ದವೇದಿ ಸಿನಿಮಾದಲ್ಲಿ, ಸಾರಿ, ಅಣ್ಣವರು ಶಬ್ದವೇದಿ ಸಿನಿಮಾದಲ್ಲಿ ಮಾಡಿದರು. ಇದು ತುಂಬ ಡ್ರಗ್ಸ್ ಬಗ್ಗೆ ತುಂಬ ಭಾಷೆಯಲ್ಲೂ ಸಿನಿಮಾ ಬಂದಿದೆ. ಇದು ಹೋಗಲಿ ಅಂತೇಳಿ ನೋ ಕೋಕೇನ್ ಮಾಡಿದ್ದೀವಿ. ಮುಂದಿನ ಪೀಳಿಗೆಗೆ ಈ ಥರದ ಒಂದು ಮಾದಕ ವಸ್ತುಗಳ ಬಗ್ಗೆ ಜಾಗೃತಗೊಳಿಸಿ ಚೆನ್ನಾಗಿರಲಿ ಎಲ್ಲ ಸಮಾಜ ಅನ್ನೋದು ಸೃಷ್ಟಿ ಮಾಡೋದು ಕಾನ್ಸೆಪ್ಟು ಚೆನ್ನಾಗಿದೆ. ನೋ ಕೋಕೇನ್ ಶೀಘ್ರದಲ್ಲೇ ಒಂದು ವಿಚಾರ, ಶೀಘ್ರದಲ್ಲೇ ಸಿದ್ದರಾಮಣ್ಣ ಸರ್ ಹಾಗೂ ಮುಗಿತಾ ಇದೆ, ಇವತ್ತು ಮುಗಿತಲ್ಲ, ನಮ್ಮ ಶಿವರಾಜ್ ಕುಮಾರ್ ಸರ್ ಮತ್ತು ಬಾಸ್ ಸಿದ್ದರಾಮಣ್ಣ ಸರ್ ಶೀಘ್ರದಲ್ಲೇ ನೋಡ್ತಾನೆ. ಯಾವ ಸಿದ್ದರಾಮಯ್ಯನವರು? ಸಿದ್ದರಾಮಣ್ಣ ಸರ್, ಸಿಎಂ ಸರ್, ನಮ್ಮ ಸಿಎಂ ಬಾಸ್. ಹೊಡಿರಿ ಕಪ್ಪಲ್ಕ ಅವನಿಗೆ ಅಲ್ಲಪ್ಪ. ನಾವು ಸದ್ಯಕ್ಕೆ ರಿಟೈರ್ಮೆಂಟ್ ಆಗಿದೆ, ನಾವು ಮನೇಲಿದ್ರು ಬಿಡಲ್ವಲ್ಲ ಇವನು ಪ್ರಥಮ ಅಂತ ಹೇಳ್ತಾರೆ ಅಂದ್ಬಿಟ್ಟು ಹೇಳಿದ್ವಿ. ಸಿದ್ದರಾಮಣ್ಣ ಅನ್ಬೋದು ನಮ್ಮ ನಿರ್ಗಮಿತ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು, ನಿಕಟಪೂರ್ವ ಸಿದ್ದರಾಮಣ್ಣ ಸರ್. ಹೌದು.
ಅವರು ಮತ್ತೆ ಶಿವಣ್ಣ ಸರ್ ಮೊನ್ನೆ ಕೂಡ ಅದೇ ಕೇಳಿದ್ರು, ಅವರೇ ಪ್ರೆಸೆಂಟ್ಸ್ ಮಾಡ್ತಾರಂತ ತುಂಬಾ ಖುಷಿ ಪಟ್ಟು. ಗೀತಾ ಮೇಡಮ್ ನಮಗೆ ಬೆನ್ನೆಲುಬಾಗಿ ನಿಂತಹ ಸಿನಿಮಾ. ಈ ಸಿನಿಮಾಗೆ ಎಲ್ಲಾ ಹಂತದಲ್ಲೂ ರೀಸೆಂಟ್ಲಿ ಸೆಟ್ ಕೂಡ ವಿಸಿಟ್ ಮಾಡ್ರು. ಅವೆಲ್ಲ ಒಂದು ಶಕ್ತಿ ನಮಗದು ಕಲಿಯೋಕೆ ಬಹಳಷ್ಟು ಅವಕಾಶ. ಇವರು ಶೋಭರಾಜ್ ಸರ್ ಎಲ್ಲ ಮಾಡೋದಕ್ಕೆ ಹೇಳಿದಲ್ಲ, ಒಂದು ಡ್ರಗ್ ಮಾಫಿಯಾನ ಮಹಾಭಾರತನ ಒಂದು ಅದೇ ಹೇಳಿದಲ್ಲ, ಕೃಷ್ಣ ಅಸ್ತ್ರಗಳಿಂದ ಕೌರವರಿಗೆ ನಾಶ ಮಾಡಿದ್ರು. ಹಾಗೆ ಇದರಲ್ಲಿ ಇದು ಶೋಭರಾಜ್ ಸರ್ ಯೂನಿಫಾರ್ಮ್ ಹಾಕೊಂಡು ಏನು ಮಾಡ್ಬೋದು, ಯೂನಿಫಾರ್ಮ್ ಇಲ್ಲದೆ ಮಾಡ್ತೀನಿ ಮಕ್ಕಳ ಅಂದ್ಬಿಟ್ಟು ಮಾಡುವಂಥ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ನಿಜವಾಗ್ಲೂ ಹೇಳಿದ್ನಲ್ಲ, ಈ ಸಿನಿಮಾ ಮೂಲಕ ನಮಗೆ ಏನು ಗೌರವ, ಒಂದಷ್ಟು ಗೌರವಗಳು ಎಕ್ಸ್ಟ್ರಾ ಸಿಗ್ಬೋದೇನೋ, ಬಟ್ ಹೆಸರಂದರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಶೋಭರಾಜ್ ಸರ್, ಆರ್ನಾ ಆ್ಯಂಡ್ ಕೋಟೆ ಪ್ರಭಾಕರ್ಗೆ ಈ ಸಿನಿಮಾದ ಬಹಳ ದೊಡ್ಡ ಹೆಸರು ಸಿಗುತ್ತೆ. ನಾನಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನಮಗೆ ಇದರಿಂದ ಒಂಚೂರು ಗೌರವ ಸಿಗ್ಬೋದು. ಪ್ರಥಮ್ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ದ ಅಂತ 4 ಮಾತು ಎಕ್ಸ್ಟ್ರಾ ಬರ್ಬೋದೇನೋ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಭವ್ಯ ಮೇಡಮ್ನ ಇಲ್ಲಿವರೆಗೂ ಸೀರಿಯಸ್ ಆಗಿ ನೋಡ್ರೆ ಅವ್ರನ್ನ ಕಾಮಿಡಿಲಿ ಒಂದಷ್ಟು ಕ್ಯೂಟ್ ಆಗಿ ಅದು ಅವ್ರನ್ನ ಅಂತ ನೋಡೋಕೆ ನನಗೆ ಅವ್ರನ್ನ ಕಾಮಿಡಿನೇ ನೋಡಿಲ್ಲ ನಾನು ಇದುವರೆಗೂ. ಆ್ಯಕ್ಚುಲಿ ಮೇಡಮ್ ತುಂಬ ಕಾಮಿಡಿ ಮಾಡ್ತಾರೆ ಮಾತಾಡ್ಬೇಕಲ್ಲ. ನಾನು ಅವರು ರೀಸೆಂಟ್ ದುಬೈ ಕೂಡ ಹೋಗಿದ್ವಿ, ಆ್ಯಂಡ್ ವಿಶ್ವ ಕನ್ನಡಿಗರ ಬೆಳಗಾಂ ಹೋಗಿದ್ವಿ, ಸಿದ್ಧಗಂಗಾ ಮಠ, ಎಲ್ಲ ಕಡೆ ನಮ್ಮನ್ನು ಗೌರವಿಸ್ತಾರೆ. ಬಟ್ ಅಷ್ಟೇ ಪ್ರೀತಿ ನಮಗಿದೆ. ಆ್ಯಂಡ್ ಖುಷಿ ಏನಂತ ಹೇಳಿದ್ರೆ, ಈ ಸಿನಿಮಾ ಶೋಭರಾಜ್ ಸರ್ ನಿಮಗೆ ಬಹಳ ಚೆನ್ನಾಗಿ ಆವರಿಸ್ಕೊಳ್ತಾರೆ. ಇದು ಸತ್ಯ, ಖಂಡಿತ ಇದಕ್ಕೆ ಸಾಕ್ಷಿ. ಅಯ್ಯೋ ಪಾಪ ಅವಳು ಮೊದಲೇ ಚಿಕ್ಕವಳು, ಇನ್ನು ತಲೆ ಮೇಲೆ ಕೈ ಇಟ್ಟು ಇನ್ನೂ ಥ್ಯಾಂಕ್ ಯು. ಹಾರೈಕೆಯಲ್ಲಿ ದಯವಿಟ್ಟು ಎಲ್ಲ ಆಯ್ತಲ್ಲ, ಮಾತಾಡಿದ್ರಲ್ಲ ಇನ್ನೇನು. ಯಾರು ಪ್ರಥಮನ ಹೇಳಪ್ಪ ನಿನ್ನ ಪಾತ್ರದ ಬಗ್ಗೆ. ಮೇಡಮು ಮಾತೇ ಆಡಲ್ಲ, ನಾವುಗಳು ಮಾತೇ ನಿಲ್ಲಿಸಲ್ಲ, ಅವರು ಮಾತೇ ಮುಗಿಸಲ್ಲ. ಪ್ರಥಮಣ್ಣ ಅಷ್ಟು ಮಾತಾಡ, ಫೋನ್ ಮಾಡಿ ಯೂಶಲಿ ಸರ್ ಕ್ಯಾರೆಕ್ಟ್ರ್ ಏನು ಹೇಳ್ತಾರಲ್ವ ಸರ್, ಫೋನ್ ಮಾಡಿದಾಗ ಅಷ್ಟೇ ತಾನೇ. ಇಲ್ಲ, ನಾನು ಪೋಸ್ಟ್ ಪ್ರೊಡಕ್ಷನ್ವರೆಗೂ ಎಲ್ಲ ಕೇಳ್ಬಿಟ್ಟಿದ್ದೀನಿ. ಫುಲ್ ಪೋಸ್ಟ್ ಪ್ರೊಡಕ್ಷನ್ನು, ಆಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗ್ತೀವಿ, ಅಲ್ಲಿ ಪ್ರಚಾರ ಆಗುತ್ತೆ, ಆಮೇಲೆ ಏನು ಸಕ್ಸಸ್ ಮೀಟ್ ಒಂದಿರುತ್ತೆ, ಅದು ಅಷ್ಟೇ. ಆಮೇಲೆ ಇದು ಏನು ಡಬ್ಬಿಂಗ್ ರೈಟ್ಸು ಎಲ್ಲಿ ತೊಗೊತೀವಿ, ಸಾಂಗ್ನ ಎಲ್ಲಿ ಕೊಡ್ತೀವಿ, ಫೈಟಿಂಗ್ ಎಲ್ಲಿ ಶೂಟ್ ಮಾಡ್ತೀವಿ, ಎಲ್ಲ ಗೊತ್ತು ನಂಗೆ. ನಿಮ್ಗೆ ಎಲ್ಲ ಡೈಲಾಗ್ಸು ಗೊತ್ತು ನಂಗೆ. ಅಷ್ಟು ಮಾತಾಡಿದ್ದಾರೆ ಅವತ್ತು. ಶೀಲ್ಡ್ ಯಾವ ಥರ ಡಿಸೈನ್ ಮಾಡಿಸ್ತೀನಿ, ಅದು ಎಲ್ಲಿ ಕೊಡ್ತೀನಿ, ಎಲ್ಲಿ ಪ್ರೋಗ್ರಾಮ್ ಮಾಡ್ತೀನಿ, ಎಷ್ಟು ಜನ ಮೀಡಿಯಾದವ್ರು ಇರ್ತಾರೆ, ಎಲ್ಲ ಗೊತ್ತು ನಂಗೆ. ಅಷ್ಟು ಹೇಳಿದ್ದಾರೆ. ಬರೀ ನನ್ನ ಕ್ಯಾರೆಕ್ಟರ್ ಹೇಳಕ್ಕೆ ಫೋನ್ ಮಾಡಿದಾಗ ಇಷ್ಟು ಮಾತಾಡಿದ್ದಾರೆ. ಸೊ ಹಾಗಾಗಿ ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಮಾತಾಡಿ ಪ್ರೊಡ್ಯೂಸರ್ನೂ ಒಪ್ಪಿಸ್ತಾರೆ, ಮಾತಾಡಿ ಡೈರೆಕ್ಟರ್ ಸರ್ನೂ ಒಪ್ಪಿಸ್ತಾರೆ, ಆರ್ಟಿಸ್ಟ್ಗಳನ್ನೂ ಒಪ್ಪಿಸ್ತಾರೆ, ಶೂಟಿಂಗೂ ಮಾಡ್ತಾರೆ, ಮಾತಾಡಿ ಕಂಪ್ಲೀಟ್ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ತಾರೆ, ರಿಲೀಸು ಮಾಡಿಸ್ತಾರೆ ಸಿನಿಮಾನ. ಆದರೆ ರಿಲೀಸ್ ಆದಮೇಲೆ ನೀವೆಲ್ಲರೂ ಮಾತಾಡಿ ಅಂತ ನಾನು ಕೇಳ್ಕೊತೀನಿ. ಅದು ನಿಮ್ಮೆಲ್ಲರ ಜವಾಬ್ದಾರಿ. ಸೊ ದಯವಿಟ್ಟು ಆವಾಗಲಾದರೂ ದಯವಿಟ್ಟು ಮಾತಾಡಿ. ಈಗ ಸದ್ಯಕ್ಕೆ ದಯವಿಟ್ಟು ನೀವು ಮಾತಾಡಿ ಸರ್. ನಿಮ್ಗೆ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಸರ್, ಹೆಂಗೆ ಸರ್ ನೀವು ಹೆಂಗಿದ್ರಿ ಸರ್ ನೀವು? ಒಂದು ಕಿವಿ ಔಟ್ ಆವಾಗಲೇ ಸರಿ. ಇದು ಈಗ ಫೈಟ್ ಸೀನ್ 6 ಮಾಡಿದ್ದೀರಲ್ಲ, ಅದರಲ್ಲಿ ಬೇಕಾದ್ರೆ ಶೂಟ್ ಆಗಿರಲಿ ಪರಲ್ಲ, ಒಂದು ಕ್ಯಾನ್ಸಲ್ ಮಾಡಿ. ಈ ಅಣ್ಣ ತಂಗಿದು ಏನಾದರೂ ಆ ಥರ ಫೈಟಿಂಗ್ಸ್ ಇದ್ದರೆ ದಯವಿಟ್ಟು ಹಾಕ್ಸಿ ಸರ್. ನನಗೆ ಹಾಕೊಂಡು ಇಟ್ಕೊಂಡು ಚಚ್ಚು ಬಿಡ್ತೀನಿ. 100% ಕಂಪೋಸ್ ಮಾಡ್ಬಿಡ್ತೀನಿ. ಮಾಡ್ತೀರಾ? ಕ್ರಿಯೇಟ್ ಮಾಡಿ, ಪ್ರಾಮಿಸ್ ಮಾಡಿ ಪ್ಲೀಸ್. ನನಗೆ ಅವ್ರಿಗೆ ಭವ್ಯ ಮೇಡಮ್ ಅವ್ರು ಹೊಡಿಬೇಕು, ನೀವು ಹೊಡಿಬೇಕು. ಅಲ್ಲ, ಅವ್ರನ್ನ ರಿಪೇರಿ ಮಾಡ್ಬೇಕಾದ್ರೆ ಡೆಂಟಿಸ್ಟ್ ಕೈಯಲ್ಲಿ ಆಗುತ್ತೆ. ಅಲ್ಲಿ ಕಿತ್ತಿಟ್ಬಿಡ್ತೀನಿ ಅಷ್ಟೇ. ಸಿನಿಮಾ ಸಕ್ಕದಾಗಿ ಬಂದೆ, ಸಕ್ಕದ ಎಂಜಾಯ್ ಮಾಡಿದ್ದೀನಿ ಈ ಒಂದು ಸಿನಿಮಾದಲ್ಲಿ ಶೂಟಿಂಗ್ ವೇಳೆ. ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಸರ್ ನೀವು ಮಾತಾಡಿ ಸರ್ ದಯವಿಟ್ಟು. ಎಲ್ಲರೂ ನಮಸ್ತೆ. ಸೊ ನಾನು ಮೊದಲನೇದಾಗಿ ಪ್ರಥಮ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನಗೆ ಈ ಸಿನಿಮಾದಲ್ಲಿ ಈ ಒಂದು ಡೈರೆಕ್ಷನ್ ಮಾಡಿಕೊಟ್ಟು, ನಾನು ಇದಕ್ಕಿಂತ ಒಂದು ಕರೆಂಟ್ ಕಳಿ ಅಂತ ಸಿನಿಮಾ ಮಾಡಿಕೊಟ್ಟಿದ್ದೆ, ಫೈಟ್ ಮಾಡಿದ್ದೆ ಅಷ್ಟೇ ನಾನು. ಸೊ ಅವ್ರಿಗೆ ಡೈರೆಕ್ಷನ್ ಮಾಡೋದ್ರಿಂದ ಸೊ ಅವರು ನನ್ನ ಬಾಂಧವ್ಯ ಸ್ವಲ್ಪ ಚೆನ್ನಾಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅವ್ರು ಸ್ಟಾರ್ಟ್ ಆದಾಗ ಸೊ ನಾವು ಸಿನಿಮಾ ಮಾಡೋಣ ಅಂದ್ರೆ, ನೀವು ಕಾಮಿಡಿ ಮಾಡ್ತೀನಿ, ನಾನು ಆ್ಯಕ್ಷನ್ ಮಾಡ್ತೀನಿ, ಏನು ಮಾಡೋಣ, ಎರಡು ಸೇರ್ ಮಾಡೋಣ ಅಂದರು. ಸೊ ಅದು ಅವರೇ ಕತೆ, ಚಿತ್ರಕಥೆ ಎಲ್ಲ ಮಾಡಿದರು. ನಾನು ಅದನ್ನು ನಿರ್ದೇಶನ ಮಾಡಿದ್ದೀನಿ. ಸೊ ನನ್ನ ಜೊತೆಗೆ ನನ್ನ ಸಪೋರ್ಟಿವ್ ಆಗಿ ನನ್ನ ಕಲಾವಿದರು ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ನಾನು ಲಿಸ್ಟ್ ಹಾಕಿದೆ, ಕಲಾವಿದ ಲಿಸ್ಟ್ಗಳಲ್ಲಿ ಪ್ರಥಮ ಅವರು ಬೇಡ ಏನು ಬೇಡ ಅಂತೇಳಿಲ್ಲ, ಎಲ್ಲರನ್ನೂ ಒಪ್ಪಿಸಿದ್ದಾರೆ. ಈಗ ಸುಶೀತಾ ಹೇಳ್ದಂಗೆ 1 ನಿಮಿಷ, ನಮ್ಮ ಗೋಪಿ ಸರ್ ಹೇಳ್ದಂಗೆ 1 ನಿಮಿಷ ಅಂದಂಗೆ 2 hours ಆಗಿದೆ. ಸೊ ಇದೇ ಥರ ಎಲ್ಲ ಕತೆ ಕೇಳಿ ನಾನು ಮಾಡಿ, ಸೊ ಈ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟ್ರಾಗಿ ನನ್ನ ಅದು ಇದು ಅನ್ಸುತ್ತೆ ನನಗೆ. ಅದು ಅವರಿಂದ ಒಂದು ಬೆಂಬಲ ಅಂದರೆ ನಮ್ಮ ಭವ್ಯ ಮೇಡಮ್ ಅವರು. ಸೊ ನಾನು ಅವ್ರನ್ನ ನೀವು ಬರ್ದಕ್ಕಾದ ಎಲ್ಲ ಸಿನಿಮಾ ಈಗ ನೋಡ್ತಾ ಇರ್ತೀನಿ, ಸಾಂಗು ಕೇಳಿದೆ, ಸಾಂಗ್ ಕೂಡ ಹಾಡ್ತಾ ಇರ್ತೀನಿ. ಸೊ ಅದು ಇಂಪ್ರೆಸ್ ಆ ಥರ ಹಂಗೆ. ಸೊ ಈ ಥರ ಈಗ ಮೇಡಮ್ ನಮ್ಮ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡ್ತಾರೆ, ಇವ್ರಿಗೆ ಪ್ರಥಮ್ ಸರ್ಗೆ ಮಗಳ ಕ್ಯಾರೆಕ್ಟ್ರು ಸುಶೀತಾ ಮಾಡ್ತಿದ್ದಾರೆ. ಸೊ ಆ ಕ್ಯಾರೆಕ್ಟ್ರ್ ಹೆಂಗಿರುತ್ತೆ ಅಂದರೆ ತುಂಬ ಸೆಂಟಿಮೆಂಟ್ ಆಗಿರುತ್ತೆ,
ಅಷ್ಟೇ ಜೋಕಾಗಿರುತ್ತೆ, ಕಾಮಿಡಿ ಟಚ್ಚಲ್ಲಿ ಇರುತ್ತೆ. ಆಮೇಲೆ ನಮ್ಮ ಶೋಭರಾಜ್ ಅವರು ನಾನು ಅವರು ಇಂಡಸ್ಟ್ರಿಗೆ ಒಟ್ಟಿಗೆ ಬಂದವರು. ಸೊ ಒಟ್ಟಿಗೆ ಇವತ್ತು ಬೆಳ್ಕೊಂಡು ಇಲ್ಲೇ ಇಂಡಸ್ಟ್ರಿಲಿ ಇದ್ದೀವಿ. ಸೊ ನಾನು ಯಾವತ್ತೂ ಯಾವುದೇ ಬೇರೆ ಸಿನಿಮಾಗಳು ಕೇಳಿದಾಗ ನಾವು ಒಂದೇ ಮಾತು ಹೇಳೋದು, ಶೋಭೆ ಇದೊಂದು ಸಿನಿಮಾ ಪ್ರೊಡ್ಯೂಸರ್ ತುಂಬ ಇದು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಓಕೆ ಬಸ್ ನೀವು ಹೇಳಿದ್ಮೇಲೆ ಮಾಡಿಬಿಡ್ತೀನಿ. ಯಾಕಂದರೆ ನಾನು ಗೋಪಿಲ್ ಹೇಳ್ದಂಗೆ ನಿರ್ಮಾಪಕರ ಡಾರ್ಲಿಂಗ್ ನಾನು. ಯಾಕಂದರೆ ನಿರ್ಮಾಪಕರು ಎಷ್ಟು ಕಷ್ಟ ನನಗೆ ಗೊತ್ತಿರುತ್ತೆ. ಸೊ ಅಷ್ಟೇ ಸಪೋರ್ಟಿವ್ ಮಾಡ್ತಾಯಿರ್ತೀನಿ. ಹಂಗೆ ನನಗೆ ಈಗ ಮೇಡಮ್ ಆಗಿರ್ಬೋದು, ಶೋಭರಾಜ್ ಆಗ್ಬೋದು, ಕೋಟೆ ಪ್ರಭಾಕರ್ ಆಗ್ಬೋದು, ಆರ್ನ ಆಗಿರ್ಬೋದು, ಗೋಪೇಣ ಆಗ್ಬೋದು, ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಪೇಮೆಂಟ್ ಕೊಡ್ತಿದ್ದಾರೋ ಬಿಡ್ತಾರೋ ಕೇಳೋದು, ಕೆಲಸ ಬರ್ತಾರೆ ಮಾಡ್ತಾರೆ. ಯಾಕೆಂದರೆ ಅಂದರೆ ನಾನು ಕೊಟ್ಟರೋ ಬಿಡೋದಿಲ್ಲ, ಬಟ್ ಪೇಮೆಂಟ್ ಕೊಟ್ಟರು ತೊಗೊಂಡು ಮಾಡ್ತಾರೆ. ಅವ್ರು ಕೊಡದೆ ಯಾರು ಮಾಡಲ್ಲ. ಕಲಾವಿದರು ಕೊಡ್ತೀವಿ ಅಂದರೆ ಈ ಸಿನಿಮಾಗೆ ಸಪೋರ್ಟಿವ್ ಆಗಿ ಈ ಜೊತೆ ಕಲಾವಿದ್ರ ಜೊತೆ ಎಲ್ಲರೂ ಮಾಡೋಕ್ಕೂ ನನಗೆ ತುಂಬ ಖುಷಿ. ಯಾಕೆ ನನ್ನ ಜೊತೆ ಇವರು ಮಾಡ್ತಿರೋದು ನನಗೆ ಒಂದು ಅನುಭವ. ಈ ಕಲಿಯೋದು ತುಂಬ ಇದೆ ಸಿನಿಮಾದಲ್ಲಿ. ಇಷ್ಟು ವರ್ಷ ಇದ್ದೆ 35, ಅದು ಎಲ್ಲ ಇಂಪಾರ್ಟೆಂಟ್ ಇಲ್ಲ. ಏನೇ ವರ್ಷ ಆದರೂ ಈ ಥರ ಕಲಿಯೋದು ನನಗೆ ಮಾಡ್ಬೇಕಾದ್ರೆ ಅದು ನನ್ನ ತುಂಬ ಅನುಭವದ ವಿಷಯಗಳಿದೆ. ಸೊ ಸಿನಿಮಾ ಕೊಕ್ಕೆ ಮಾಡಿದ್ದೀನಿ. ಕ್ಲೈಮ್ಯಾಕ್ಸ್ ಅಂತ ಬಂದೇ ಇದೆ. ಇನ್ನು ಇನ್ನೊಂದು 2-3 ತಿಂಗಳಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕೆಲಸ ಮುಗಿದಿದೆ. ಇನ್ನು ಸಿನಿಮಾ ರಿಲೀಸ್ ಮಾಡ್ತೀನಿ. ನಿಮ್ಮೆಲ್ಲ ಆಶೀರ್ವಾದ ಹೀಗೆ ಇರಲಿ. 2 ಮಾತಾಡಿದ್ದು ನಮಸ್ತೆ.